ಎಸ್, ಮುಂದೆ ಇನ್ನೊಂದು ಪ್ರಶ್ನೆ ನಾವು ನೋಡೋಣ. ಪ್ರಶ್ನೆ ಏನಂತಂದ್ರೆ, ವೈ ಕಾಂಟ್ ವಿ ಎಲಿಮಿನೇಟ್ ಸ್ಕ್ಯಾರ್ಸಿಟಿ ಅಂತ. ಯಾಕೆ ಸ್ಕ್ಯಾರ್ಸಿಟಿಯನ್ನು ಎಲಿಮಿನೇಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ನೀವು ಅದ್ರ ಬಗ್ಗೆ ಆಲ್ರೆಡಿ ಕಾನ್ಸೆಪ್ಚುಯಲ್ ಆಗಿ ಹೇಳಿದ್ದೀರಿ. ಆದರೂ ಒಂದ್ಸಾರಿ ಬರೆದಿಟ್ಕೊಳ್ಳಿ. ಕ್ವಶನ್ನು: ವೈ ಕಾಂಟ್ ವಿ ಎಲಿಮಿನೇಟ್ ಸ್ಕ್ಯಾರ್ಸಿಟಿ? ನೋಡಿ, ಒಂದು ಬ್ರ್ಯಾಕೆಟ್ನಲ್ಲಿ ಇರಲಿ. ಏನಂತಂದರೆ, ಟೆಕ್ನಾಲಜಿ ಬಂದಿರೋದ್ರಿಂದ ಏನು ಜಾಸ್ತಿ ಆಗಿದೆ ಅಂತಂದರೆ, ಟೆಕ್ನಾಲಜಿ ಕ್ಯಾನ್ ಇಂಪ್ರೂವ್ ಎಫಿಷಿಯನ್ಸಿ. ಟೆಕ್ನಾಲಜಿಯಿಂದ ನಮ್ಮ ದಕ್ಷತೆ ಹೆಚ್ಚುತ್ತಾ ಇದೆ, ಎಫಿಷಿಯನ್ಸಿ. ಅದೇ ರೀತಿ ಎಜುಕೇಷನ್ ಕ್ಯಾನ್ ಇಂಪ್ರೂವ್ ಪ್ರೊಡಕ್ಟಿವಿಟಿ. ಅದೇ ರೀತಿ ಇನೋವೇಷನ್ನಿಂದ ನಾವೇನು ಮಾಡಬಹುದು? ಇಟ್ ಕ್ಯಾನ್ ಇನ್ಕ್ರೀಸ್ ಔಟ್ಪುಟ್ಟನ್ನು ಹೆಚ್ಚಿಸಬಹುದು. ಇನೋವೇಷನ್ ಕ್ಯಾನ್ ಇನ್ಕ್ರೀಸ್ ಔಟ್ಪುಟ್ ಅಲ್ವಾ? ಆದರೆ ಸಮಸ್ಯೆ ಏನು? ಬಟ್ ನನ್ ಆಫ್ ದೀಸ್ ಕ್ಯಾನ್ ಮೇಕ್ ರಿಸೋರ್ಸಸ್ ಅನ್ಲಿಮಿಟೆಡ್. ಅರ್ಥ ಆಗ್ತಾ ಇದೆಯಾ? ಎಫಿಷಿಯನ್ಸಿ ಹೆಚ್ಚಿಸಬಹುದು, ಪ್ರೊಡಕ್ಟಿವಿಟಿ ಹೆಚ್ಚು ಮಾಡಬಹುದು, ಔಟ್ಪುಟ್ಟು ಏರಿಸಬಹುದು. ಆದರೆ ರಿಸೋರ್ಸ್ಗಳನ್ನು ಅನ್ಲಿಮಿಟೆಡ್ ಆಗಿಸುವಂತಹ ಒಂದು ಟೂಲ್ ನಮ್ಮ ಹತ್ರ ಇನ್ನೂ ಇಲ್ಲ. ದಟ್ ಈಸ್ ವೈ ಸ್ಕ್ಯಾರ್ಸಿಟಿ ಈಸ್ ಪರ್ಮನೆಂಟ್. ಸೊ ಆಲ್ದೋ ವಿ ಕ್ಯಾನ್ ರೆಡ್ಯೂಸ್ ಇಟ್ಸ್ ಇಂಪ್ಯಾಕ್ಟ್, ಸ್ಕ್ಯಾರ್ಸಿಟಿ ಇಂಪ್ಯಾಕ್ಟನ್ನು ಕಡಿಮೆ ಮಾಡಬಹುದು ಥ್ರೂ ಬೆಟರ್ ಡಿಸಿಷನ್ಸ್, ಬಟ್ ಇಟ್ ಈಸ್ ಪರ್ಮನೆಂಟ್. ಎಸ್, ಓಕೆ. ಸೊ ಸ್ಕ್ಯಾರ್ಸಿಟಿ ಇರೋದ್ರಿಂದಾನೇ ನಿಮಗೆಲ್ಲ ಗೊತ್ತಿದೆ, ಚಾಯ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಚೂಸ್ ಮಾಡಲೇಬೇಕಾಗುತ್ತೆ. ಚೂಸ್ ಮಾಡದೆ ಬೇರೆ ಆಯ್ಕೆ ಇಲ್ಲ ನಮಗೆ. ಸ್ಕ್ಯಾರ್ಸಿಟಿ ಪರ್ಮನೆಂಟ್ ಅಂತ ಅಂದಮೇಲೆ ನಾವು ಆಯ್ಕೆಯನ್ನು ಮಾಡಲೇಬೇಕಾಗತ್ತೆ. ಇಫ್ ಎವ್ರಿಥಿಂಗ್ ಇಸ್ ಅನ್ಲಿಮಿಟೆಡ್, ದೆರ್ ವುಡ್ ಬಿ ನೋ ನೀಡ್ ಟು ಚೂಸ್ ಅಲ್ವಾ? ಎಲ್ಲವೂ ಅನ್ಲಿಮಿಟೆಡ್ ಆಗಿದ್ದಾಗ ನಾವು ಫಸ್ಟ್ ನೋಡಿದ್ವಲ್ವಾ, ಆವಾಗ ಏನನ್ನು ಚೂಸ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಬಟ್ ಬಿಕಾಸ್ ರಿಸೋರ್ಸಸ್ ಆರ್ ಲಿಮಿಟೆಡ್, ಎವ್ರಿ ಇಂಡಿವಿಜುವಲ್, ಎವ್ರಿ ಬಿಸ್ನೆಸ್, ಎವ್ರಿ ಗೌರ್ಮೆಂಟ್ ಏನು ಮಾಡಬೇಕಾಗತ್ತೆ? ಚಾಯ್ಸ್, ಅಥವಾ ಏನಂತ ಕರೀತಾರೆ, ಮುಖ್ಯವಾದ ಪ್ರಶ್ನೆ ಬರುತ್ತೆ. ಅದು ಬೇಕಿದ್ರೆ ಬರ್ಕೋಬಹುದು. ಇಂಡಿವಿಜುವಲ್ ಲೆವೆಲಲ್ಲಿ ಇರಬಹುದು, ಅಥವಾ ಬಿಸ್ನೆಸ್, ಅಥವಾ ಅದು ಗೌರ್ಮೆಂಟ್ ಲೆವೆಲಲ್ಲಿ ಆಗಿರಬಹುದು. ಅವರೆಲ್ಲ ಯಾವಾಗಲೂ ಮುಖ್ಯವಾಗಿ ಏನು ಥಿಂಕ್ ಮಾಡ್ತಾ ಇರ್ತಾರೆ ಅಂತಂದರೆ, ವಾಟ್ ಶುಡ್ ವಿ ಪ್ರೊಡ್ಯೂಸ್, ಏನನ್ನು ಪ್ರೊಡ್ಯೂಸ್ ಮಾಡಬೇಕು, ಮತ್ತು ಹೌ ಮಚ್, ಎಷ್ಟು ಪ್ರೊಡ್ಯೂಸ್ ಮಾಡಬೇಕು, ಮತ್ತು ಹೂ ಶುಡ್ ರಿಸೀವ್ ಇಟ್, ಅದರ ಬೆನಿಫಿಷಿಯರಿಗಳು ಯಾರಾಗಿರಬೇಕು. ಮತ್ತು ಇಷ್ಟೆಲ್ಲ ಮಾಡ್ತಿದ್ದೀವಿ ಅಂತ ಆದಮೇಲೆ ಇನ್ಯಾವುದೋ ಒಂದನ್ನು ಬಿಟ್ಕೊಡ್ಬೇಕಾಗತ್ತೆ. ಸೊ ವಾಟ್ ಶುಡ್ ವಿ ಗಿವ್ ಅಪ್ ಅಲ್ವಾ? ಅದಕ್ಕೆ ಆಪರ್ಚುನಿಟಿ ಕಾಸ್ಟ್ ಅಂತ ಹೇಳೋದು ನಿಮ್ಗೆ ಗೊತ್ತಿದೆ. ವಾಟ್ ಶುಡ್ ವಿ ಗಿವ್ ಅಪ್, ಈಗಾಗಲೇ ವಿಡಿಯೋ ನೋಡಿರಬಹುದು ಅದರದ್ದು. ವಾಟ್ ಶುಡ್ ವಿ ಗಿವ್ ಅಪ್, ಈ ವಾಟ್, ಹೌ ಮಚ್, ಹೂ, ವಾಟ್ ಶುಡ್ ವಿ ಗಿವ್ ಅಪ್ ಅಂತ ಹೇಳ್ತೀವಲ್ವಾ, ಈ ಪ್ರಶ್ನೆಗಳನ್ನೇ ನಾವು ಏನಂತ ಕರಿತೇವೆ, ಅಥವಾ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋದನ್ನೇ ನಾವು ಇಕಾನಾಮಿಕ್ ಚಾಯ್ಸಸ್ ಅಂತ ಕರಿತೇವೆ. ಇಕಾನಾಮಿಕ್ ಚಾಯ್ಸಸ್, ಆಯ್ಕೆ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ವಿ ಹ್ಯಾವ್ ಟು ಚೂಸ್, ದೆರ್ ಇಸ್ ನೋ ಅದರ್ ಆಪ್ಷನ್. ಈಗ ಆ ಒಂದು ಫ್ಲೋ ಗೊತ್ತಾಗಿರ್ಬೋದು. ಸ್ಕ್ಯಾರ್ಸಿಟಿಯಿಂದ ಚಾಯ್ಸ್ ಕ್ರಿಯೇಟ್ ಆಗುತ್ತೆ,
ಚಾಯ್ಸ್ ಕ್ರಿಯೇಟ್ಸ್. ಚಾಯ್ಸಿಂದ ಒಂದು ಟ್ರೇಡ್ ಆಫ್ ಅಂತ ಕರಿತೇವೆ. ಟ್ರೇಡ್ ಆಫ್ ಅಂತಂದರೆ ಏನು ಬಿಟ್ಕೊಡ್ತೀವೋ ಅದು. ಸೊ ಆ ಟ್ರೇಡ್ ಆಫಿಂದ ನಾವು ಎಕಾನಮಿಯಲ್ಲಿ ಆಪರ್ಚುನಿಟಿ ಕಾಸ್ಟ್ ಅಂತ ಕಾನ್ಸೆಪ್ಟ್ ಬರುತ್ತೆ. ಸೊ ವಿತೌಟ್ ಸ್ಕ್ಯಾರ್ಸಿಟಿ there would be no choices. Without choices, there would be no economics. Economics is the science of choices. ಅಲ್ಲಿ ತನಕ ಕನೆಕ್ಟ್ ಆಯ್ತಲ್ವಾ? ಎಕನಾಮಿಯ ಸ್ಕ್ಯಾರ್ಸಿಟಿ, ಚಾಯ್ಸು, ರಿಸೋರ್ಸಸ್ಸು, ವಾಂಟ್ಸು ಎಲ್ಲ ಕನೆಕ್ಟ್ ಆಗ್ತಾ ಇದೆಯಾ ಇಲ್ಲಿರೋರಿಗೆ? ಸ್ಕ್ಯಾರ್ಸಿಟಿ ಮತ್ತು ಶಾರ್ಟೇಜ್ ಒಂದೇ ಅಲ್ಲ. ಟೆಂಪ್ರರಿ ಯಾವುದು ಹೇಳಿ ನೋಡೋಣ. ಸ್ಕ್ಯಾರ್ಸಿಟಿ, ಶಾರ್ಟೇಜ್ನಲ್ಲಿ ಟೆಂಪ್ರರಿ ಯಾವುದು? ಎಸ್, ಶಾರ್ಟೇಜ್ ಇಸ್ ಟೆಂಪ್ರರಿ, ಸ್ಕ್ಯಾರ್ಸಿಟಿ ಇಸ್ ಪರ್ಮನೆಂಟ್ ಇಕನಾಮಿಕ್ ಕಂಡೀಷನ್. ಇನ್ನೊಂದು ಪ್ರಶ್ನೆ ಬರುತ್ತೆ ಈಗ. ಕ್ಯಾನ್, ಇದು ಬಹಳ ಇಂಪಾರ್ಟೆಂಟು. ಇಲ್ಲಿ ಈಗ ನಾವು ಎಸ್ಸೆ ಪಾರ್ಟನ್ನು ಸಹ ಇದು ಕನೆಕ್ಟ್ ಮಾಡಬಹುದು. ಕ್ಯಾನ್ ಸ್ಕ್ಯಾರ್ಸಿಟಿ ಎವರ್ ಬಿ ಯೂಸ್ಫುಲ್? ಎವರ್ ಬಿ ಯೂಸ್ಫುಲ್, ಎಸ್ ಆರ್ ನೋ? ನಿಮ್ಮ ಪ್ರಕಾರ ಏನು? ಸ್ಕ್ಯಾರ್ಸಿಟಿ ಯಾವಾಗಾದರೂ ಒಳ್ಳೆಯದಕ್ಕೆ ದಾರಿ ಮಾಡಿಕೊಡುತ್ತಾ? ಕ್ಯಾನ್ ಸ್ಕ್ಯಾರ್ಸಿಟಿ ಎವರ್ ಬಿ ಯೂಸ್ಫುಲ್? ಏನು ಹೇಳ್ತೀರಿ ಇದಕ್ಕೆ? ಸ್ಕ್ಯಾರ್ಸಿಟಿ ಯೂಸ್ಫುಲ್ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇದೆ ಅಂತಂದರೆ ಹೇಗೆ? ಇಂಗ್ಲೀಷ್ನಲ್ಲಿ ಒಂದು ಕೋಟ್ ಇದೆ, ಅದು ನೆನಪಿಗೆ ಬರುತ್ತೆ ಯಾರಿಗಾದರೂ? ಅಥವಾ ಕನ್ನಡದಲ್ಲೂ ಹೇಳ್ತಾರೆ. ಎಸ್ ಎಸ್ ಸಮ್ಟೈಮ್ಸ್. ಓಕೆ, ಸ್ಕ್ಯಾರ್ಸಿಟಿ ಯೂಸ್ಫುಲ್ ಆಗ್ಲಿಕ್ಕೆ ಸಾಧ್ಯ ಇದೆ, ಹೌದು, ಎಸ್ ಅಂತ ನಾವು ಒಪ್ಕೊಳ್ಳೋಣ. ಯಾವಾಗ ಸ್ಕ್ಯಾರ್ಸಿಟಿ ಯೂಸ್ಫುಲ್ ಆಗುತ್ತೆ ಅಂದರೆ, ಹೌದು ನೋಡಿ, ಬಿಕಾಸ್ ಆವಾಗಲೇ ಹೇಳಿದಾಗೆ ರಿಸೋರ್ಸಸ್ ಏನು ಲಿಮಿಟೆಡ್, ಇದಂತೂ ಫಿಕ್ಸು. ಲಿಮಿಟೆಡ್ ರಿಸೋರ್ಸ್ ಇದ್ದಾಗ ನಮಗೆ ವಾಂಟ್ಸ್ ಏನೂ ಕಡಿಮೆ ಆಗ್ತಾ ಇಲ್ಲ. ಅವಾಗ ನಾವೇನು ಮಾಡ್ತೇವೆ? ಪೀಪಲ್ ಆರ್ ಎನ್ಕರೇಜ್ಡ್ ಟು ವಾಟ್? ಒಂದು ನಿಮಿಷ ಇಲ್ಲಿ ಸ್ವಲ್ಪ. ಎಸ್, ಎನ್ಕರೇಜ್ಡ್ ಟು ಏನಾಗುತ್ತೆ? ಇನೋವೇಷನ್ಸ್ ಅಲ್ವಾ? ಇನೋವೇಟ್. ಎಸ್, ರಿಸೋರ್ಸ್ಗಳನ್ನು ಸೇವ್ ಮಾಡ್ತೀವಿ ನಾವು ಅವಾಗ. ಸೇವ್ ರಿಸೋರ್ಸಸ್. ಎಫಿಷಿಯನ್ಸಿ ಇಂಪ್ರೂವ್ ಮಾಡ್ಕೊಂಡು ನೋಡ್ತೀವಿ. ಇಂಪ್ರೂವ್ ಎಫಿಷಿಯನ್ಸಿ. ಬೆಟರ್ ಟೆಕ್ನಾಲಜಿನ ರೆಡಿ ಮಾಡ್ತೀವಿ. ಆಲ್ಟರ್ನೇಟಿವ್ಗಳನ್ನು ಹುಡುಕ್ತೀವಿ, ಡಿಸ್ಕವರ್ ಮಾಡ್ತೀವಿ. ಇಂಗ್ಲೀಷ್ನಲ್ಲಿ ಕೋಟಿದೆ ಅಂತ ಹೇಳಿದೆ, ನೆನಪಿದೆಯಾ? ನೆಸೆಸಿಟಿ ಮುಂದೇನು? ನೆಸೆಸಿಟಿ ಈಸ್ ದಿ ಮದರ್ ಮುಂದೇನು ಬರುತ್ತೆ ಯಾರಿಗಾದರೂ? ನೆಸೆಸಿಟಿ ಈಸ್ ದಿ ಮದರ್ ಆಫ್, ಕನ್ನಡದಲ್ಲಿ ಅನಿವಾರ್ಯತೆಯೇ. ಯಾರಾದರೂ ಕೇಳಿದರೆ? ಎಸ್, ಕರೆಕ್ಟ್. ನೆಸೆಸಿಟಿ ಈಸ್ ಮದರ್ ಆಫ್ ಆಲ್ ಇನ್ವೆನ್ಷನ್ಸ್. ವೆರಿ ಗುಡ್ ಅಲ್ವಾ? ಸೊ ನೆಸೆಸಿಟಿ ಅಂದರೆ ಇಲ್ಲಿ ನಮಗೆ ನೆಸೆಸಿಟಿ ಅಂತಂದರೆ ನೀಡ್ಸ್. ನಮ್ಮ ನೀಡ್ಸ್ ಮತ್ತು ವಾಂಟ್ಸ್ ಏನಿದೆ ಅದೇ ಇನೋವೇಷನ್ಗಳಿಗೆ ಕಾರಣ ಆಗುತ್ತೆ, ಇನ್ವೆನ್ಷನ್ಗಳಿಗೆ. ಎಸ್, ಕರೆಕ್ಟ್. ಅನಿವಾರ್ಯತೆಯೇ ಎಲ್ಲ ಅನ್ವೇಷಣೆಗಳ ತಾಯಿ ಅಂತ ಹೇಳ್ಬೋದು. ಹಾಗೆ ಸ್ಕ್ಯಾರ್ಸಿಟಿ ಅನ್ನೋದು ಯೂಸ್ಫುಲ್. ಸ್ಕ್ಯಾರ್ಸಿಟಿ ಇರೋದ್ರಿಂದಾನೇ ನಾವು ಹೊಸ ಟೆಕ್ನಾಲಜಿ ಹುಡುಕ್ತೇವೆ, ಡೆವಲಪ್ ಮಾಡ್ಕೊಳ್ತೇವೆ, ಅಥವಾ ರಿಸೋರ್ಸ್ಗಳನ್ನು ಸೇವ್ ಮಾಡ್ತೇವೆ, ಅಲ್ಟರ್ನೇಟಿವ್ ಇದೆಯಾ ಅಂತ ನೋಡ್ತೇವೆ. ಸೊ ಸ್ಕ್ಯಾರ್ಸಿಟಿ ಡ್ರೈವ್ಸ್ ಹ್ಯೂಮನ್ ಪ್ರೋಗ್ರೆಸ್. ನೋಡಿ, ಅದರಿಂದ ನಾವು ಯಾವ ಕನ್ಕ್ಲೂಷನಿಗೆ ಬರಬಹುದು? ಕೊರತೆ ಇದೆ ಅಂತಾನೆ ಅದಕ್ಕೆ ವ್ಯಾಲ್ಯೂ ಇದೆ ಅಲ್ವಾ? ನೀವು ಕಂಪ್ಲೀಟ್ಲಿ ಅವೈಲೇಬಲ್ ಇದ್ದರೆ ನಿಮಗೆ ವ್ಯಾಲ್ಯೂ ಇರೋದಿಲ್ಲ. ಮೊದಲೊಂದು ಸಾರಿ ಹೇಳಿದ್ದೆ, ಬಿ ವ್ಯಾಲ್ಯೂಯಬಲ್ ನಾಟ್ ಅವೈಲೇಬಲ್ ಅಂತ. ಸ್ಕ್ಯಾರ್ಸಿಟಿ ಡ್ರೈವ್ಸ್ ಹ್ಯೂಮನ್ ಪ್ರೋಗ್ರೆಸ್. ನಮ್ಮ ಲೈಫಿಗೆ ಒಂದು ವ್ಯಾಲ್ಯೂ ಇದೆ, ಯಾಕಂತಂದರೆ ನಮಗೆ ಸಾವು ಇದೆ. ಆಗ್ತಾ ಇದೆಯಾ? ನಾವು ಸಾಯ್ತೀವಿ, ಹಾಗಾಗಿ ನಮ್ಮ ಬದುಕಿನ ಬಗ್ಗೆ ಒಂದು ವ್ಯಾಲ್ಯೂ ಇದೆ. ಸಾವೇ ಇಲ್ಲದವರಿಗೆ ಬದುಕಿಗೂ ವ್ಯಾಲ್ಯೂ ಇರೋದಿಲ್ಲ, ಸಾವೇ ಇಲ್ಲ ಅಂತಂದರೆ. ಸ್ಕ್ಯಾರ್ಸಿಟಿ ಅಥವಾ ಯಾವುದೋ ಒಂದು ವಿಷಯದ ಕೊರತೆ ಇದೆ ಅಂತ ಆದರೆ ಅದಕ್ಕೆ ವ್ಯಾಲ್ಯೂ ಬರುತ್ತೆ. ಕೊರತೆ ಇರೋ ಕಡೆ ಇನೋವೇಷನ್ ಕ್ರಿಯೇಟ್ ಆಗುತ್ತೆ. ಇನೋವೇಷನ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಅದು ಹ್ಯೂಮನ್ ಪ್ರೋಗ್ರೆಸ್, ಮನುಷ್ಯ ಪ್ರೋಗ್ರೆಸ್ ಆಗ್ತಾ ಹೋಗ್ತಾನೆ. ಇಷ್ಟು ಅರ್ಥ ಆಗಿರಬಹುದು ಇಲ್ಲಿ ತನಕ.
ಸ್ಕ್ಯಾರ್ಸಿಟಿ ಅಂದರೆ ಲಿಮಿಟೆಡ್ ರಿಸೋರ್ಸು ಅದೆಲ್ಲ ಗೊತ್ತಾಗಿದೆ. ಎವ್ರಿ ಎಕಾನಮಿಯಲ್ಲಿ ಅದು ಇಂಪಾರ್ಟೆಂಟು. ಆವಾಗಲೇ ಹೇಳಿದಾಗೆ ಇನ್ನೊಂದು ನಮ್ಮ ಜೀವನದ ಥರನೇ ಟೈಮ್. ಟೈಮ್ ಇಸ್ ಒನ್ ಆಫ್ ದಿ ಮೋಸ್ಟ್ ವ್ಯಾಲ್ಯೂಯಬಲ್, ವೆರಿ ಸ್ಕೇರ್ಸ್ ರಿಸೋರ್ಸ್. ಅದನ್ನು ನೆನ್ಪಿಟ್ಕೊಳ್ಳೇಬೇಕು. ಸ್ಕ್ಯಾರ್ಸಿಟಿ ಇಸ್ ಪರ್ಮನೆಂಟ್, ಶಾರ್ಟೇಜ್ ಇಸ್ ಟೆಂಪ್ರರಿ. ಇಷ್ಟು ಗೊತ್ತಾಗಿದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟು ಮುಂದಿನ ಕಾನ್ಸೆಪ್ಟು. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ, ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್ ಮುಂದೆ ಬರ್ತಾ ಇದೆ. ಏನು ಅಂತಂದರೆ ಎಫಿಷಿಯನ್ಸಿ. ಈಗ ಸ್ಕ್ಯಾರ್ಸಿಟಿ ಇದೆ ಅಂತ ಆದಮೇಲೆ ವಸ್ತುಗಳನ್ನು ಎಫಿಷಿಯೆಂಟಾಗಿ ಯೂಸ್ ಮಾಡಿದರೆ ಮಾತ್ರ ನಮಗೆ ಯೂಸ್, ಇಲ್ದಿದ್ರೆ ಅದು ವೇಸ್ಟ್ ಅಲ್ವಾ. ಎಫಿಷಿಯೆಂಟಾಗಿ ಯೂಸ್ ಮಾಡಿದರೆ ನಮಗೆ ಅದು ಮುಂದೆ ಬಹಳ ದಿನ ಉಳಿಯುತ್ತೆ. ಹೇಗಾಗೋ ಯೂಸ್ ಮಾಡಿದರೆ ಟೈಮೇ ಇರಬಹುದು, ಹೇಗಾಗೋ ವೇಸ್ಟ್ ಮಾಡಿದರೆ ಮತ್ತೆ ಟೈಮ್ ಬರೋದಿಲ್ಲ. ಎಸ್, ಯು ಕ್ಯಾನ್ ಲೀವ್. ಯಾರಿಗಾದರೂ ಅರ್ಜೆಂಟ್ ಬೇರೆ ವರ್ಕ್ ಇದ್ದರೆ ನೀವು ಲೀವ್ ಆಗಬಹುದು. ನಾನು ಕಂಟಿನ್ಯೂ ಮಾಡ್ತೇನೆ, ವಿಡಿಯೋ ರೆಕಾರ್ಡ್ ಆಗಿರುತ್ತೆ, ಯೂಟ್ಯೂಬಲ್ಲಿ ಕಂಟಿನ್ಯೂ ಮಾಡ್ಬೋದು ಆಮೇಲೆ. ಓಕೆ, ಎಫಿಷಿಯನ್ಸಿ ನೋಡಿ. ಎಫಿಷಿಯನ್ಸಿ ಅಂದರೆ ದಕ್ಷತೆ. ಸೊ ಎಫಿಷಿಯನ್ಸ್ ಅಂದರೆ ಏನು? ಡೂಯಿಂಗ್ ದ ರೈಟ್ ಥಿಂಗ್ಸ್ ಇನ್ ದ ರೈಟ್ ವೇ. ಸರಿಯಾದ ರೀತಿಯಲ್ಲಿ ಸರಿಯಾದ ಕೆಲಸವನ್ನು ಮಾಡೋದು. ಸರಿಯಾದ ಕೆಲಸ ಮಾಡಬೇಕು, ಸರಿಯಾದ ರೀತಿಯೇ ಮಾಡಬೇಕು, ಅದು ಎಫಿಷಿಯನ್ಸಿ. ಒಂದು ಎಕ್ಸಾಂಪಲ್ ಕೊಡ್ತೇನೆ ನೋಡಿ. 2 ಶಾಲೆಗಳಿದೆ, ಸ್ಕೂಲ್ ಇದೆ. ಒಂದು ಸ್ಕೂಲ್ ಎ ಅಂತ, ಇನ್ನೊಂದು ಸ್ಕೂಲ್ ಬಿ ಅಂತಿದೆ. ಓಕೆನಾ? 2 ಶಾಲೆಗಳಿಗೂ ಕಲ್ಪನೆ ಮಾಡ್ಕೊಳ್ಳಿ, 50 ಲಕ್ಷ ರೂಪಾಯಿಯ ಬಜೆಟ್ ಬರುತ್ತೆ. ಪ್ರೈವೇಟ್ ಸ್ಕೂಲ್ ಇರಬಹುದು ಅಥವಾ ಡೊನೇಷನ್ ಬರಬಹುದು, ಏನೋ ಒಂದು 50 ಲ್ಯಾಕಿನ ಒಂದು ಬಜೆಟ್ ಶಾಲೆಯ ಹತ್ರ ಇದೆ. 2 ಸ್ಕೂಲಿಗೂ 50 ಲಕ್ಷ. ಈ ಎ ಸ್ಕೂಲ್ ಏನು ಮಾಡುತ್ತೆ, ಈ ಮೊದಲನೇ ಶಾಲೆ ಏನು ಮಾಡುತ್ತೆ ಅಂತಂದರೆ, ಆ ಬಜೆಟ್ನಲ್ಲಿ 20 ಕ್ಲಾಸ್ ರೂಮ್ಗಳನ್ನು ಬಿಲ್ಡ್ ಮಾಡುತ್ತೆ. 20 ಕ್ಲಾಸ್ ರೂಮ್ಗಳನ್ನು ಬಿಲ್ಡ್ ಮಾಡುತ್ತೆ. ಆದರೆ ಮಕ್ಕಳು ಜಾಸ್ತಿ ಇರೋದಿಲ್ಲ. 20ರಲ್ಲಿ ಒಂದು 10 ಕ್ಲಾಸ್ ರೂಮ್ ಮಾತ್ರ ಯೂಸ್ ಆಗುತ್ತೆ, ಉಳಿದಿರೋ 5 ಖಾಲಿ ಬಿದ್ಕೊಂಡಿರುತ್ತೆ ಯಾವಾಗಲೂ. ಓಕೆ, ಬಿ ಅಂತ ಇದೆಯಲ್ವಾ ಈ ಕಡೆ. ಈ ಬಿ ಸ್ಕೂಲ್ ಏನು ಮಾಡುತ್ತೆ, ಆ 50 ಲಕ್ಷದಲ್ಲಿ 15 ಕ್ಲಾಸ್ ರೂಮ್ಗಳನ್ನು ಮಾಡುತ್ತೆ. ಮತ್ತು ಉಳಿದಿರೋ ಹಣವನ್ನು ಸೈನ್ಸ್ ಲ್ಯಾಬೊರೇಟ್ರಿ ಮತ್ತು ಕ್ಲೀನ್ ಟಾಯ್ಲೆಟು, ಲೈಬ್ರರಿ ಅದಕ್ಕೋಸ್ಕರ ಖರ್ಚು ಮಾಡುತ್ತೆ. 2 ಸ್ಕೂಲಲ್ಲಿ ಮನಿಯನ್ನು ಎಫಿಷಿಯೆಂಟಾಗಿ ಯೂಸ್ ಮಾಡಿದ ಸ್ಕೂಲ್ ಯಾವುದು ಹೇಳಿ? ಎಸ್, ಗೊತ್ತಾಗ್ತಾ ಇದೆ ಎಲ್ರಿಗೂ? ಎ ಸ್ಕೂಲಲ್ಲಿ ಕ್ಲಾಸ್ ರೂಮನ್ನು ಬಿಲ್ಡ್ ಮಾಡಿದ್ರು. ಇವರು ಸಹ ಏನು ವೇಸ್ಟ್ ಮಾಡಿದ್ದಾರೆ ಅಂತ ಅಲ್ಲ, ಇವರು ಸಹ ಕ್ಲಾಸ್ ರೂಮನ್ನು ಬಿಲ್ಡ್ ಮಾಡಿದ್ರು. ಆದರೆ ಅದಕ್ಕಿಂತ ಚೆನ್ನಾಗಿ ಆ ಮನಿಯನ್ನು ಯುಟಿಲೈಸ್ ಮಾಡಿಕೊಂಡವರು ಬಿ ಸ್ಕೂಲ್ ಅವರು ಅಲ್ವಾ. ಯಾಕಂತಂದರೆ ಪ್ರೊಡ್ಯೂಸ್ ಮಾಡಿದರೆ ಸಾಕಾಗೋದಿಲ್ಲ. ಯೂಸಿಂಗ್ ರಿಸೋರ್ಸಸ್ ವೆನ್ ದೇ ಕ್ರಿಯೇಟ್ ಗ್ರೇಟರ್ ಬೆನಿಫಿಟ್ ಅನ್ನೋದು ಇಂಪಾರ್ಟೆಂಟ್. ರಿಸೋರ್ಸ್ಗಳನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತಂದರೆ ಅದರಿಂದ ಹೆಚ್ಚು ಬೆನಿಫಿಟ್ ಸಿಗಬೇಕು. ಆ ಐಡಿಯಾವನ್ನು ಎಫಿಷಿಯನ್ಸಿ ಅಂತ ಕರಿತೇವೆ. ಸೊ ಏನು ಎಫಿಷಿಯನ್ಸಿ ಅಂತಂದರೆ, ಎಫಿಷಿಯನ್ಸಿ ಮೀನ್ಸ್ ಗೆಟ್ಟಿಂಗ್ ದಿ ಮ್ಯಾಕ್ಸಿಮಮ್. ಇಕನಾಮಿಯ ಬಗ್ಗೆ ಮಾತಾಡ್ತಾ ಇರೋದು. ಬೇರೆ ಬೇರೆ ಕಡೆ ಎಫಿಷಿಯನ್ಸಿ ಚೇಂಜ್ ಆಗ್ತಾ ಇರಬಹುದು. ಈಗ ಬೇರೆ ಬೇರೆ ಫಾರ್ಮುಲಾಗಳಲ್ಲಿ ಬೇರೆದು ಬರಬಹುದು, ಮ್ಯಾಥ್ಸಲ್ಲಿ ಅಥವಾ ಬೇರೆ ಬೇರೆ ಕಡೆ ಅಲ್ಲೂ ಸಹ. ಇಲ್ಲಿ ಗೆಟಿಂಗ್ ದಿ ಮ್ಯಾಕ್ಸಿಮಮ್ ಪಾಸಿಬಲ್ ಬೆನಿಫಿಟ್ ಫ್ರಾಮ್ ಲಿಮಿಟೆಡ್ ರಿಸೋರ್ಸಸ್ ಮತ್ತು ನೋಡಿ ಮುಂದೆ ನೋಡಿ, ವಿತೌಟ್, ಇದು ಇಂಪಾರ್ಟೆಂಟ್, ವಿತೌಟ್ ಅನ್ನೆಸೆಸರಿ ವೇಸ್ಟ್. ಅದನ್ನು ವ್ಯರ್ಥ ಮಾಡಬಾರ್ದು. ಯಾವುದನ್ನು ಇರೋದ್ರಲ್ಲೇ ಮ್ಯಾಕ್ಸಿಮಮ್ ಪಾಸಿಬಲ್ ಬೆನಿಫಿಟನ್ನು ಪಡ್ಕೊಳ್ಳೋದು ಇರುವಂಥ ಲಿಮಿಟೆಡ್ ರಿಸೋರ್ಸ್ನಲ್ಲೇ. ಅದಕ್ಕೇನಂತ ಕರೀತಾರೆ? ಎಫಿಷಿಯನ್ಸಿ, ದಕ್ಷತೆ ಅಂತ ಕರೀತಾರೆ.
ಈಗ ವೇಸ್ಟ್ ಅಂದ ತಕ್ಷಣ ಮನಿ ಅಂತ ನಮ್ಗೆ ಅನ್ಸುತ್ತೆ. ಆದರೆ ಮನಿ ಮಾತ್ರ ಅಲ್ಲ. ವೇಸ್ಟ್ ಅಂದರೆ ಟೈಮ್ ಇರಬಹುದು, ಮನಿ ಇರಬಹುದು, ರಾ ಮಟೀರಿಯಲ್ಸ್ ಇರಬಹುದು, ಕಚ್ಚಾ ವಸ್ತುಗಳಿರಬಹುದು, ಎಲೆಕ್ಟ್ರಿಸಿಟಿ ಇರಬಹುದು, ಯಾವುದೇ ಇರಬಹುದು ಅಲ್ವಾ? ಯಾವುದೇ ಒಂದು ವೇಸ್ಟ್ ಆದರೂ ಅದು ಎಫಿಷಿಯನ್ಸಿಯನ್ನು ಕಡಿಮೆ ಮಾಡ್ತಾ ಇದೆ ಅಂತ. ಎಫಿಷಿಯನ್ಸಿ ಯಾಕೆ ಬೇಕು ಅಂತಂದರೆ ಮತ್ತೆ ಅದೇ ಕಾನ್ಸೆಪ್ಟು, ರಿಸೋರ್ಸ್ಗಳು ಲಿಮಿಟೆಡ್ ಆಗಿದೆ, ಇರೋದನ್ನು ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡ್ರೆ ಮಾತ್ರ ಪ್ರೊಡಕ್ಷನ್ ಚೆನ್ನಾಗಿರುತ್ತೆ. ಗೌರ್ಮೆಂಟ್ ಹತ್ರನೇ ಬಜೆಟ್ ಇರುತ್ತೆ ಅಲ್ವಾ? ಆ ಮನಿಯನ್ನು ಒಂದು ಕಡೆ ಹಾಸ್ಪಿಟಲ್ ಬಿಲ್ಡ್ ಮಾಡಲಿಕ್ಕೆ ಯೂಸ್ ಮಾಡಬಹುದು, ಮತ್ತೊಂದು ಕಡೆ ರೋಡ್ ಬಿಲ್ಡ್ ಮಾಡಲಿಕ್ಕೆ ಯೂಸ್ ಮಾಡಬಹುದು. ಸೊ ಎಫಿಷಿಯೆಂಟಾಗಿ ಅದನ್ನು ಯೂಸ್ ಮಾಡಬೇಕು. ಆದರೆ ಇನ್ನೊಂದು ಸಮಸ್ಯೆ ಏನು ಬರುತ್ತೆ, ಆವಾಗಲೇ ಹೇಳಿದಾಗೆ ಒಂದು ವಿಷಯವನ್ನು, ಈಗ ಗೌರ್ಮೆಂಟ್ ಹತ್ರ 10 ಲಕ್ಷ ರೂಪಾಯಿ ಇದೆ, ಕೋಟಿನೇ ಇಟ್ಕೊಳ್ಳಿ, 10 ಲಕ್ಷ ರೂಪಾಯಿಯಲ್ಲಿ ಒಂದು ರೋಡ್ಗೆ ಆ ಹಣವನ್ನು ಸುರಿದ್ರು. ರೋಡಿಗೆ ಆ ಹಣವನ್ನು ಸುರಿದ ಮೇಲೆ ಬೇರೆ ಯಾವುದೋ ಒಂದು ಶಾಲೆಯ ಕಟ್ಟಡಕ್ಕೆ ಅದನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಆ ಕಾನ್ಸೆಪ್ಟ್ ಏನು ಹೇಳಿ ನೋಡೋಣ. ಒಂದು ಕಡೆ ಖರ್ಚಾಯಿತು ಅಂತಂದರೆ ಇನ್ನೊಂದು ಕಡೆ ಅದನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಈಗ ಹೇಳಿ, ನೀವೇ ಹೇಳಿ, ಯಾವ ಕಾನ್ಸೆಪ್ಟ್ ಅದು? ಎಸ್, ಆಪರ್ಚುನಿಟಿ ಕಾಸ್ಟ್ ಅಲ್ವಾ? ಕರೆಕ್ಟ್. ಸೊ ಎವ್ರಿ ಯೂನಿಟ್ ಆಫ್ ವೇಸ್ಟ್ ಹ್ಯಾಸ್ ಅನ್ ಆಪರ್ಚುನಿಟಿ ಕಾಸ್ಟ್. ನೀವು ವೇಸ್ಟ್ ಮಾಡಿದಾಗಲೂ ಸಹ ಹಾಗೆ. ವೇಸ್ಟ್ ಆಗೋದು ಮತ್ಯಾವುದೋ ಒಂದಕ್ಕೆ ಯೂಸ್ ಮಾಡ್ಬೋದಿತ್ತು. ಎಫಿಷಿಯನ್ಸಿ ಇಲ್ಲ ಅಂತಂದರೆ ಆಪರ್ಚುನಿಟಿ ಕಾಸ್ಟ್ ಸಹ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂತ. ಸೊ ಎರಡಕ್ಕೂ ಕನೆಕ್ಷನ್ ಇದೆ. ಇನ್ನು ಎಫಿಷಿಯನ್ಸಿಲಿ 2 ಥರ ಇದೆ ನೋಡಿ ಹೇಗಿರುತ್ತೆ. ಎಫಿಷಿಯನ್ಸಿಯಲ್ಲಿ 2 ಟೈಪ್ಸ್ ಇದೆ. ಒಂದು ಪ್ರೊಡಕ್ಟಿವ್ ಎಫಿಷಿಯನ್ಸಿ ಅಂತ, ಪ್ರೊಡಕ್ಟಿವ್ ಎಫಿಷಿಯನ್ಸಿ. ಇನ್ನೊಂದು ಅಲೋಕೇಟಿವ್ ಎಫಿಷಿಯನ್ಸಿ. ಅಲೋಕೇಟಿವ್ ನೋಡಿ ಹೇಗಿರುತ್ತೆ. ಪ್ರೊಡಕ್ಟಿವ್ ಎಫಿಷಿಯನ್ಸಿ ಅಂತಂದ್ರೆ ಏನು, ಹೆಸರಲ್ಲೇ ಇರುತ್ತೆ ಆಲ್ಮೋಸ್ಟ್. ಈಗ ಮೊದಲನೇದು ಪ್ರೊಡಕ್ಟಿವ್. ನಿಮಿಷ ಇಲ್ಲಿ ಸ್ಕ್ರೀನ್ ಸರಿ ಮಾಡ್ಕೊಳ್ತಾ ಇದ್ದೇನೆ. ಎಸ್, ಪ್ರೊಡಕ್ಟಿವ್ ಎಫಿಷಿಯನ್ಸಿ ಅಂತಂದರೆ, ಬೇಕ್ರಿ ಎಕ್ಸಾಂಪಲ್ಲೇ ತಗೊಳ್ಳಿ. ಬೇಕ್ರಿಯಲ್ಲಿ ಇಬ್ಬರು ಬೇಕ್ರಿ ಇಟ್ಕೊಂಡಿದ್ದಾರೆ, ಎ ಅನ್ನೋ ವ್ಯಕ್ತಿ ಮತ್ತು ಬಿ ಅನ್ನೋ ವ್ಯಕ್ತಿ. ಇಬ್ಬರ ಹತ್ರನೂ ಬೇಕ್ರಿ ಬಿಸ್ನೆಸ್ ನಡೆಸ್ತಾ ಇದ್ದಾರೆ. ಇಬ್ಬರು ದಿವಸಕ್ಕೆ ಒಂದು 100 ಬ್ರೆಡ್ಗಳನ್ನು ತಯಾರಿಸ್ತಾರೆ ಅಂತ ಇಟ್ಕೊಳ್ಳೋಣ. ಎ ಅನ್ನೋನು ಕಡಿಮೆ ಫ್ಲೋರು, ಈ ಮೈದಾ ಹಿಟ್ಟೆಲ್ಲ ಇರ್ತದಲ್ವ, ಫ್ಲೋರು, ಎಲೆಕ್ಟ್ರಿಸಿಟಿ, ಟೈಮು, ಇದೆಲ್ಲ ಕಡಿಮೆ ಸಾಕು, ಕಡಿಮೆ ಸಾಕು ಎ ಅನ್ನುವಂತಹ ಒಂದು ವ್ಯಕ್ತಿಗೆ. ಬಿ ವ್ಯಕ್ತಿಗೆ ಜಾಸ್ತಿ ಬೇಕು, ಎಲ್ಲವೂ ಸಹ ಜಾಸ್ತಿ ಬೇಕು. ಇವರಿಬ್ಬರಲ್ಲಿ ಪ್ರೊಡಕ್ಟಿವ್ಲಿ ಯಾರು ಎಫಿಷಿಯೆಂಟು, ಎನಾ ಬಿನಾ? ಎ ಅನ್ನೋ ವ್ಯಕ್ತಿಗೆ ಕಡಿಮೆ ಸಾಕು, ಫ್ಲೋರು, ಎಲೆಕ್ಟ್ರಿಸಿಟಿ, ಟೈಮು ಎಲ್ಲ ಕಡಿಮೆ ಸಾಕು. ಕಡಿಮೆ ಇಟ್ಕೊಂಡು ಅವನು ಹೆಚ್ಚು ಅಂದರೆ ಇಲ್ಲಿ 100 ಬ್ರೆಡ್ಡು. ಆ 100 ಬ್ರೆಡ್ಡನ್ನು ಉತ್ಪಾದಿಸಲಿಕ್ಕೆ ಬಿಗೆ ಜಾಸ್ತಿ ಎಲೆಕ್ಟ್ರಿಸಿಟಿ ಬೇಕು, ಜಾಸ್ತಿ ಫ್ಲೋರ್ ಬೇಕು, ಜಾಸ್ತಿ ಟೈಮ್ ಬೇಕು. ಸೊ ಇಲ್ಲಿ ಪ್ರೊಡಕ್ಟಿವ್ಲಿ ಎಫಿಷಿಯೆಂಟ್ ಯಾರು? ಎ, ಬೇಕರ್. ಎ, ಕರೆಕ್ಟಾಗಿ ಹೇಳಿದ್ದೀರಿ, ಎ ಅಂತ ಹೇಳಿದವರು. ಹಾಗಂದ್ರೆ ಏನು, ಹಾಗಾದರೆ ಡೆಫಿನೇಷನ್ ಏನು ಇದರದ್ದು? ಪ್ರೊಡಕ್ಟಿವ್ ಎಫಿಷಿಯನ್ಸಿ ಮೀನ್ಸ್ ಪ್ರೊಡ್ಯೂಸಿಂಗ್. ನೋಡಿ, ಪ್ರೊಡಕ್ಷನ್ ಅಂತಲೇ ಬಂದಿದೆ ಹೆಸರಲ್ಲಿ. ಪ್ರೊಡ್ಯೂಸಿಂಗ್ ದಿ ಮ್ಯಾಕ್ಸಿಮಮ್ ಪಾಸಿಬಲ್ ಔಟ್ಪುಟ್, using the minimum necessary resources. ಪ್ರೊಡಕ್ಟಿವ್ ಎಫಿಷಿಯನ್ಸಿ ಅಂತಂದರೆ ಪ್ರೊಡ್ಯೂಸಿಂಗ್ ದಿ ಮ್ಯಾಕ್ಸಿಮಮ್ ಪಾಸಿಬಲ್ ಔಟ್ಪುಟ್ ಬೇಕು, ಮ್ಯಾಕ್ಸಿಮಮ್ ಬೇಕು. ಆದರೆ ಏನನ್ನು ಯೂಸ್ ಮಾಡಿಕೊಂಡು? ಮಿನಿಮಮ್ ನೆಸೆಸರಿ ರಿಸೋರ್ಸ್ಗಳನ್ನು ಯೂಸ್ ಮಾಡಿಕೊಂಡು, ಅದನ್ನು ಯೂಸ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಆಗಿ ಔಟ್ಪುಟ್ ತೆಗೆಯೋದು. ಅಂದರೆ ಏನಾಗ್ತಾ ಇದೆ ಇಲ್ಲಿ ಹೇಳಿ? ವೇಸ್ಟ್ ಕಡಿಮೆ ಆಗ್ತಾ ಇದೆ. ಸೊ ಲೆಸ್ ವೇಸ್ಟ್, ಇಟ್ ಮೀನ್ಸ್
ಹೈಯರ್ ಪ್ರೊಡಕ್ಟಿವ್ ಎಫಿಷಿಯನ್ಸಿ. ಹೈಯರ್ ಪ್ರೊಡಕ್ಟಿವ್ ಎಫಿಷಿಯನ್ಸಿ. ವೇಸ್ಟ್ ಕಡಿಮೆ ಆಗ್ತಾ ಇದೆ ಅಂತಂದರೆ ಪ್ರೊಡಕ್ಟಿವ್ ಎಫಿಷಿಯನ್ಸಿ ಜಾಸ್ತಿ ಇದೆ ಅಂತ. ಬೇಕ್ರಿ ಎಕ್ಸಾಂಪಲ್ ಗಮನದಲ್ಲಿ ಇಟ್ಕೊಳ್ಳಿ. ಹಾಗಾಗಿ ಇಲ್ಲೇನು ಕೇಳ್ತಾ ಇದ್ದಾರೆ, ಇಟ್ ಈಸ್ ಅಬೌಟ್ ಹೌ, ಹೇಗೆ ಉತ್ಪಾದನೆ ಮಾಡಿದ್ರಿ. ಹೌ ಅನ್ನೋದು ಇಂಪಾರ್ಟೆಂಟ್. ಹೌ ಅಂತಂದರೆ ಸರಿಯಾಗಿ ಕಡಿಮೆ ರಿಸೋರ್ಸ್ ಇಟ್ಕೊಂಡು ಯೂಸ್ ಮಾಡಿದ್ರಾ? ಎಸ್, ಹೈ ಪ್ರೊಡಕ್ಷನ್, ಲೆಸ್ ಪ್ರಾಡಕ್ಟ್ಸ್ ಅಲ್ಲ, ಲೆಸ್ ರಿಸೋರ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ. ಎಸ್, ನೀವು ಇದ್ರ ಬಗ್ಗೆ ಹೇಳ್ತಿರೋದು ಅಂದ್ಕೊಳ್ತೇನೆ. ಪ್ರೊಡಕ್ಷನ್ ಜಾಸ್ತಿ ಮಾಡೋದು, ಆದರೆ ಮಿನಿಮಮ್ ರಿಸೋರ್ಸ್ಗಳನ್ನು ಯೂಸ್ ಮಾಡೋದು. ಸೊ ಹೇಗೆ ಉತ್ಪಾದನೆ ಮಾಡ್ತೇವೆ ಅಂತ ಇಲ್ಲಿ ಮುಖ್ಯವಾಗಿ ಪ್ರಶ್ನೆ ಕೇಳ್ಕೊಳ್ತಾರೆ. ಕ್ಯಾನ್ ವಿ ಪ್ರೊಡ್ಯೂಸ್ ಲೆಸ್ ವೇಸ್ಟ್? ಕ್ಯಾನ್ ವಿ ಸೇವ್ ಟೈಮ್? ಕ್ಯಾನ್ ವಿ ರೆಡ್ಯೂಸ್ ಕಾಸ್ಟ್? ಕ್ಯಾನ್ ವಿ ಇಂಪ್ರೂವ್ ಪ್ರೊಡಕ್ಟಿವಿಟಿ? ಸೊ ಈ ರೀತಿಯಾದಂಥ ಪ್ರಶ್ನೆಗಳು ಬರೋದು ಪ್ರೊಡಕ್ಟಿವ್ ಎಫಿಷಿಯನ್ಸಿಯಲ್ಲಿ. ಹೆಸರಲ್ಲೇ ಇದೆ ಪ್ರೊಡ್ಯೂಸನ್. ಪ್ರೊಡಕ್ಷನನ್ನು ಜಾಸ್ತಿ ಮಾಡೋದು, ಮ್ಯಾಕ್ಸಿಮಮ್ ಪ್ರೊಡಕ್ಷನ್, ಮಿನಿಮಮ್ ರಿಸೋರ್ಸ್ ಯುಟಿಲೈಸೇಷನ್. ಇನ್ನೊಂದಿದೆ ನೋಡಿ, ಎರಡನೇದು ಅಲ್ಲಿ ಬಂದಿತ್ತು ಅಲೋಕೇಟಿವ್ ಅಂತ. ಅಲೋಕೇಟ್ ಮಾಡೋದು ಅಂತಂದ್ರೆ ಏನು ಹೇಳಿ? ಅಲೋಕೇಟಿವ್ ಎಫಿಷಿಯನ್ಸಿ. ಇದು ಅಲೋಕೇಟಿವ್ ಎಫಿಷಿಯನ್ಸಿ. ಎಸ್, ಡಿಸ್ಟ್ರಿಬ್ಯೂಷನ್, ಕರೆಕ್ಟ್. ಹಂಚೋದು. ಈಗ ಎಕ್ಸಾಂಪಲ್ ನೋಡಿ, ಒಂದು ಸಿಟಿ ಇದೆ. ಸಿಟಿಯಲ್ಲಿ ಆ ಸಿಟಿಗೆ ಒಂದು ಸ್ವಲ್ಪ ದುಡ್ಡು ಬಂದಿದೆ, 1 ಕೋಟಿ ಅಂತ ಇಟ್ಕೊಂಡು, 1 crore ಹಣ ಬಂದಿದೆ, ಬಜೆಟು ಅಥವಾ ಎಲ್ಲಾದರೂ ಒಂದು ಫಂಡು. ಈಗ ಆ ಸಿಟಿ ಒಂದು ಪ್ರಾಜೆಕ್ಟನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಒಂದು ಆಪ್ಷನ್ ಎ ಏನು? ಒಂದು ಸ್ಪೋರ್ಟ್ಸ್ ಸ್ಟೇಡಿಯಂ ಬಿಲ್ಡ್ ಮಾಡೋದು. ಎರಡನೇದು ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಫಾರ್ ವಿಲೇಜಸ್. ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್. ಯಾವುದಾದ್ರೂ ಒಂದು ಪ್ರಾಜೆಕ್ಟನ್ನು ಚೆನ್ನಾಗಿ ಮಾಡಬಹುದು. ಕೆಲವೊಂದು ವಿಲೇಜ್ಗಳಲ್ಲಿ ತುಂಬ ವಾಟರ್ ಸ್ಕ್ಯಾರ್ಸಿಟಿ ಇದೆ, ಶಾರ್ಟೇಜಸ್ ಇದೆ. ಸೊ ಅದನ್ನು ಸರಿಪಡಿಸಲಿಕ್ಕೆ ಅಲ್ಲಿ ವಾಟರ್ ಫೆಸಿಲಿಟಿ ಕ್ರಿಯೇಟ್ ಮಾಡೋದು. ಎರಡೂ ಪ್ರಾಜೆಕ್ಟ್ಗಳಿಂದ ಎಫಿಷಿಯನ್ಸಿ, ಅಂದರೆ ಸ್ಪೋರ್ಟ್ಸ್ ಸ್ಟೇಡಿಯಂ ಬಿಲ್ಡ್ ಮಾಡಿದರೂ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ ಆ ಒಂದು ಫೀಲ್ಡಲ್ಲಿ. ಆದರೆ ಸೊಸೈಟಿಗೆ ಯಾವುದು ಅವಶ್ಯಕತೆ ಇದೆ ಹೇಳಿ? ಇದು ಎರಡರಲ್ಲಿ ಯಾವುದು ಬಹಳ ಮುಖ್ಯ? ಇದೆ ಎರಡರಲ್ಲಿ ಸಮಾಜಕ್ಕೆ ಏನಾ ಬೀನಾ? ಸ್ಟೇಡಿಯಮ್ಮ ವಾಟರಾ? ಎಸ್, ವಾಟರ್, ಕರೆಕ್ಟ್. ಹಾಗಾಗಿ ಅಲೋಕೇಟ್ ಮಾಡೋದು ಇಂಪಾರ್ಟೆಂಟ್ ಇಲ್ಲಿ. ಯಾವುದಕ್ಕೆ ಅಲೋಕೇಟ್ ಮಾಡ್ತೇವೆ? ವಿಚ್ ಒನ್ ಶುಡ್ ರಿಸೀವ್ ದ ಲಿಮಿಟೆಡ್ ರಿಸೋರ್ಸ್? ಯಾಕಂದರೆ 1 ಕೋಟಿ ರೂಪಾಯಿ ಮಾತ್ರ ಇರೋದು, ಎರಡೂ ಕಡೆ ಹಣ ಹಾಕ್ಲಿಕ್ಕೆ ಆಗಲ್ಲ. ಅಲೋಕೇಟ್ ಮಾಡ್ಲಿಕ್ಕೆ ಹೊರಟಿದ್ದೇವೆ ಈಗ ಅಲ್ವಾ? ಅದಕ್ಕೆ ಅಲೋಕೇಟಿವ್ ಎಫಿಷಿಯನ್ಸಿ ಅಂತ ಕರಿತೇವೆ. ಹಾಗಂದ್ರೆ ಏನು ಡೆಫಿನೇಷನ್ನು? ಅಲೋಕೇಟಿವ್ ಎಫಿಷಿಯನ್ಸಿ ಮೀನ್ಸ್ ಅಲೋಕೇಟಿಂಗ್, ಹಂಚೋದು, ಡಿಸ್ಟ್ರಿಬ್ಯೂಟ್ ಮಾಡೋದು. ಅಲೋಕೇಟಿಂಗ್ ಸ್ಕ್ಯಾರ್ಸ್ ರಿಸೋರ್ಸಸ್ ಟು their most valuable or socially beneficial use. Most valuable or socially beneficial use. ವ್ಯಾಲ್ಯೂಬಲ್ ಆಗಿರಬೇಕು ಅಥವಾ ಸಮಾಜಕ್ಕೆ ಬೆನಿಫಿಟ್ ಸಿಗಬೇಕು ಅಲ್ವಾ? ರೈಟ್ ಪರ್ಪಸ್ಸಿಗೋಸ್ಕರ ಯೂಸ್ ಮಾಡ್ತಾ ಇದ್ದೀವಾ ರಿಸೋರ್ಸ್ಗಳನ್ನು ಅನ್ನೋದು ಇಲ್ಲಿ ಬರೋ ಪ್ರಶ್ನೆ. ವಾಟ್ ಈಸ್ ದ ಪರ್ಪಸ್ ಅನ್ನೋದು ಪ್ರಶ್ನೆ. ಸೊ ಇಲ್ಲಿ ಅವರು ಆನ್ಸರ್ ಮಾಡುವಂಥ ಮುಖ್ಯವಾದ ಪ್ರಶ್ನೆ ವಾಟ್. ಪ್ರೊಡಕ್ಟಿವ್ ಎಫಿಷಿಯನ್ಸಿಲಿ ಯಾವುದಿತ್ತು? ಇಲ್ಲಿ ವಾಟ್ ಆದರೆ ಅಲ್ಲಿ ಯಾವುದಿತ್ತು? ಪ್ರೊಡಕ್ಟಿವ್ ಎಫಿಷಿಯನ್ಸಿಯಲ್ಲಿ ಅದೇನನ್ನು ಆನ್ಸರ್ ಮಾಡ್ತಾ ಇತ್ತು. ಇಲ್ಲಿ ವಾಟ್ ಈಸ್ ದ ಪರ್ಪಸ್ ಅಂತ ಕೇಳ್ತಾರೆ. ಯಾವುದಕ್ಕೆ ಅಲೋಕೇಟ್ ಮಾಡಬೇಕು ಅನ್ನೋದಕ್ಕೆ ಪರ್ಪಸ್ಸು ಬೇಕು. ಅದೇ ಪ್ರೊಡಕ್ಟಿವ್ ಎಫಿಷಿಯನ್ಸಿಯಲ್ಲಿ ಎಸ್, ಹೌ ಅನ್ನೋದು ಇಂಪಾರ್ಟೆಂಟು. ಹೇಗೆ ಅಂತ, ಹೌ ಮಚ್ ಅನ್ನೋಕ್ಕಿಂತ ಹೇಗೆ, ಹೌ.
Productive efficiency ask how should we produce, but allocative efficiency ask what should we produce and what is the purpose. ಅದು ಬಹಳ ಇಂಪಾರ್ಟೆಂಟ್. ಎಫಿಷಿಯನ್ಸಿ ಎರಡು ಕಡೆನೂ ಬೇಕು. ಆದರೆ ಈಗ ನೋಡಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ ಬೇಕಿದ್ರೆ. ಒಂದು ಗೌರ್ಮೆಂಟು ಒಂದು ಪ್ರದೇಶದಲ್ಲಿ ಏರ್ಪೋರ್ಟನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದೆ, ಬಿಲ್ಡ್ ಮಾಡ್ತಾ ಇದೆ. ಆ ಪ್ರಾಜೆಕ್ಟ್ ಫಿನಿಶ್ ಆಗುತ್ತೆ, ಕರೆಕ್ಟ್ ಟೈಮಿಗೆ ಫಿನಿಶ್ ಆಗುತ್ತೆ. ಆನ್ ಟೈಮಲ್ಲಿ ಕರೆಕ್ಟಾಗಿ ಏರ್ಪೋರ್ಟ್ ಬಿಲ್ಡ್ ಆಗಿದೆ, ವಿತಿನ್ ಬಜೆಟ್ ಆಗಿದೆ, ಮತ್ತು ಯಾವುದೇ ವೇಸ್ಟೇಜ್ ಆಗಿಲ್ಲ, ಮಟೀರಿಯಲ್ ವೇಸ್ಟೇಜ್ ಯಾವುದೂ ಆಗಿಲ್ಲ. ಮಟೀರಿಯಲನ್ನೆಲ್ಲ ಎಫಿಷಿಯೆಂಟಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಏರ್ಪೋರ್ಟ್ ಚೆನ್ನಾಗಿ ಎಫಿಷಿಯೆಂಟಾಗಿ ಬಿಲ್ಡ್ ಮಾಡಿದ್ದಾರೆ. ಅಂದರೆ ಯಾವ ಎಫಿಷಿಯನ್ಸಿ ಇದೆ ಇಲ್ಲಿ? ಯಾವ ಎಫಿಷಿಯನ್ಸಿ ಇದೆ ಇಲ್ಲಿ? ಎರಡು ಎಫಿಷಿಯನ್ಸಿಯಲ್ಲಿ ಯಾವುದಿದೆ? ಪ್ರೊಡಕ್ಟಿವ್ ಇದೆಯಾ, ಅಲೋಕೇಟಿವ್ ಇದೆಯಾ? ಯಾವುದಿರಬಹುದು? ಇಲ್ಲ, ಇನ್ನೂ ಮುಗಿಲಿಲ್ಲ. ನಮಗೆ ಅವರ ಚೆನ್ನಾಗಿ ಮಾಡಿದ್ದಾರೆ, ಏರ್ಪೋರ್ಟನ್ನು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ, ಆನ್ ಟೈಮ್ ಮಾಡಿದ್ದಾರೆ, ವಿತಿನ್ ಬಜೆಟ್ ಮಾಡಿದ್ದಾರೆ. ಇಲ್ಲಿ ಪ್ರೊಡಕ್ಟಿವ್ ಮಾತ್ರ ಗೊತ್ತಾಗ್ತಾ ಇರೋದು. ಓಕೆನಾ? ಈಗ ಮುಂದಿನ ಸಿಚುವೇಶನ್ ನೋಡಿದ ಮೇಲೆ ನಿಮಗೆ ಅಲೋಕೇಟಿವ್ ಹೌದಾ ಅಂತ ಗೊತ್ತಾಗುತ್ತೆ. ಅಲೋಕೇಟಿವ್ನಲ್ಲಿ ಚಾಯ್ಸ್ ಇಂಪಾರ್ಟೆಂಟು. ಇದ್ರ ಜೊತೆ ಇನ್ನೇನು ಸಮಸ್ಯೆ ಇತ್ತು ಅಂತ ನಾವಿನ್ನೂ ಕನ್ಸಿಡರ್ ಮಾಡಿಲ್ಲ. ಆದರೆ ಆ ಏರ್ಪೋರ್ಟ್ ಬಿಲ್ಡ್ ಆಗಿದೆಯಲ್ವಾ, ಪಕ್ಕದಲ್ಲೇ ಒಂದು ಹಳ್ಳೀಲಿ ಅಲ್ಲಿ ರೋಡ್ ಸರಿ ಇಲ್ಲ, ಅಲ್ಲಿ ಹಾಸ್ಪಿಟಲ್ ಬೇಕು. ಅವರು ಆ ಹಳ್ಳಿಯವರು ಸಾವಿರಾರು ಕಿಲೋಮೀಟರ್ ದೂರ ಹೋಗಬೇಕು, ಹಾಸ್ಪಿಟಲ್ ಇಲ್ಲ ಹತ್ರ ಎಲ್ಲೂ. ಹಾಗಾದರೆ ಯಾವ ಎಫಿಷಿಯನ್ಸಿ ಇಲ್ಲ ಇಲ್ಲಿ? ಏರ್ಪೋರ್ಟ್ ಬಿಲ್ಡ್ ಮಾಡಿದ್ರು, ಆದರೆ ಹಳ್ಳಿಯವರಿಗೆ ಹಾಸ್ಪಿಟಲ್ ಸಿಕ್ಕಿಲ್ಲ. ಪ್ರೊಡಕ್ಟಿವ್ ಎಫಿಷಿಯನ್ಸಿ ಇದೆ, ಆದರೆ ಯಾವುದಿಲ್ಲ? ಯಾವ ಎಫಿಷಿಯನ್ಸಿ ಇಲ್ಲ ಇಲ್ಲಿ? ಪ್ರೊಡಕ್ಟಿವ್ ಎಫಿಷಿಯನ್ಸಿ ಇದೆ. ಯಾಕೆ ಹೇಳಿ? ಸರಿಯಾದ ಸಮಯಕ್ಕೆ ವಿತಿನ್ ಬಜೆಟ್ಟು, ಯಾವುದೇ ವೇಸ್ಟ್ ಇಲ್ಲದೆ ಅಲ್ಲಿ ಏರ್ಪೋರ್ಟನ್ನು ಬಿಲ್ಡ್ ಮಾಡಿದ್ದಾರೆ. ಪ್ರೊಡಕ್ಟಿವ್ ಎಫಿಷಿಯನ್ಸಿ ಇದೆ. ಅಲೋಕೇಟಿವ್ ಎಫಿಷಿಯನ್ಸಿ ಇಲ್ಲ. ಅಲೋಕೇಟ್ ಅಂತಂದ್ರೆ ಏನು? ಏರ್ಪೋರ್ಟ್ ಬದಲು ಅವರು ಹಳ್ಳಿಗೆ, ಹಾಸ್ಪಿಟಲಿಗೆ ಅದನ್ನು ವಿನಿಯೋಗ ಮಾಡಬಹುದಿತ್ತು. ಅಲೋಕೇಟಿವ್ ಎಫಿಷಿಯನ್ಸಿ ಇಲ್ಲ. ದೇರ್ ಮೇ ಬಿ ಪ್ರೊಡಕ್ಟಿವ್ ಎಫಿಷಿಯನ್ಸಿ ಬಟ್ ಪೂವರ್ ಅಲೋಕೇಟಿವ್ ಎಫಿಷಿಯನ್ಸಿ ಅಂತ ಹೇಳ್ಬೋದು ಅಲ್ವಾ? ಹಾಗಾಗಿ ಗೊತ್ತಾಗಿದೆ ಎರಡರ ನಡುವೆ ಡಿಫ್ರೆನ್ಸು, ಅಲೋಕೇಟಿವ್ ಪ್ರೊಡಕ್ಟಿವ್. ಒಂದು ಹೌ ಅಂತ ಕೇಳಿದರೆ ಇನ್ನೊಂದು ವಾಟ್ ಅಂತ ಎಕ್ಸ್ಪ್ಲೇನ್ ಮಾಡುತ್ತೆ. ಒಂದೇ ಎಫಿಷಿಯನ್ಸಿ ಸಾಕು ಅಂತ ಹೇಳಲಿಕ್ಕಾಗಲ್ಲ ನಾವು ಯಾವತ್ತು. ಪ್ರಾಜೆಕ್ಟಲ್ಲಿ ಈಗ ನೀವು ನೋಡ್ಬೋದು, ಕೆಲವೊಂದು ಪ್ರಾಜೆಕ್ಟು ಪ್ರೊಡಕ್ಟಿವ್ ಮಾತ್ರ ಆಗುತ್ತೆ, ಕೆಲವೊಂದು ಅಲೋಕೇಟಿವ್ ಮಾತ್ರ ಚೆನ್ನಾಗಿರುತ್ತೆ ಅಲ್ವಾ? ಚೆನ್ನಾಗಿ ಎಲ್ರಿಗೂ ಸರಿಯಾದ ಸೌಲಭ್ಯ ಸಿಗಬೇಕು ಅಂತಂದರೆ ಎರಡೂ ಬೇಕು, ಪ್ರೊಡಕ್ಟಿವಿಟಿನೂ ಬೇಕು, ಸರಿಯಾದ ಅಲೋಕೇಶನ್ ಸಹ ಬೇಕು. ಮುಂದೆ ನೀವು ಒಂದು DC ಅಥವಾ ಯಾವುದೋ ಹುದ್ದೆಗೆ ಹೋದಾಗ ಅಲ್ಲಿ ನಿಮಗೆ ಬಜೆಟ್ ಬಂದೇ ಬರುತ್ತೆ, ನೀವು ಬಜೆಟ್ ಹ್ಯಾಂಡ್ಲ್ ಮಾಡಲೇಬೇಕಾಗತ್ತೆ. ಯಾವ ಪ್ರಾಜೆಕ್ಟಿಗೆ ಬಜೆಟ್ ಹಾಕಬೇಕು, ಅಲೋಕೇಟ್ ಮಾಡಬೇಕು ನಿಮ್ಮ ಕೈಲಿರುತ್ತೆ. ಎಜುಕೇಷನಿಗೆ ಹಾಕಬೇಕಾ, ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಗೆ ಹಾಕಬೇಕಾ ಅಲ್ವಾ? ರೋಡ್ಸು, ರೈಲ್ವೆ, ಹೀಗೆ ನೀವು ಯಾವ ಡಿಪಾರ್ಟ್ಮೆಂಟಲ್ಲಿ ಇರ್ತೀರೋ, ಯಾವ ಸೆಕ್ರೆಟ್ರಿ ಆಗಿರ್ತೀರೋ, ಪ್ರತಿಯೊಂದು ಕಡೆನೂ ಈ ಕಾನ್ಸೆಪ್ಟ್ ಇಂಪಾರ್ಟೆಂಟು. ನೀವು ಏನನ್ನು ಹೆಚ್ಚು ಮಾಡ್ಲಿಕ್ಕೆ ಹೊರಟಿದ್ದೀರಿ ಅನ್ನೋದು ಇಂಪಾರ್ಟೆಂಟ್. ಪ್ರೊಡಕ್ಟಿವ್ ಎಫಿಷಿಯನ್ಸಿ ಜಾಸ್ತಿ ಮಾಡ್ಲಿಕ್ಕೆ ಹೊರಟಿದ್ದೀರಾ? ಪ್ರೊಡಕ್ಟಿವ್ ಎಫಿಷಿಯನ್ಸಿ ಜಾಸ್ತಿ ಮಾಡೋರು ಏನು ಮಾಡ್ತಾರೆ? ಯಾವುದೋ ಒಂದು ದೊಡ್ಡ ಪ್ರಾಜೆಕ್ಟನ್ನು ಪ್ರಭಾವಿ ವ್ಯಕ್ತಿಯ ಕೈಗೆ ಕೊಟ್ಟು ಅವನ ಕೈಲಿ ಎಲ್ಲ ಚೆನ್ನಾಗಿ ಮಾಡಿಸಿ ಒಂದು ರಿಪೋರ್ಟ್ ರೆಡಿ ಮಾಡ್ತಾರೆ. ರಿಪೋರ್ಟ್ ರೆಡಿ ಮಾಡಿಸಿ ಸರ್ಕಾರದಲ್ಲಿ ಸಲ್ಲಿಸ್ತಾರೆ, ಪ್ರಮೋಷನ್ ಸಿಗುತ್ತೆ, ತುಂಬ ಕಡೆ ಆಗುತ್ತೆ. ಅಲೋಕೇಟಿವ್ ಎಫಿಷಿಯನ್ಸಿಯಲ್ಲಿ ಏನು ಮಾಡ್ತಾರೆ? ಇಲ್ಲ, ಈ ಪ್ರಾಜೆಕ್ಟು ಆ ಪ್ರಭಾವಿ ವ್ಯಕ್ತಿಯ ಬದಲು ಬಡವರಿಗೆ ಹೋಗಲಿ, ಅವರ ಒಂದು ಏನು ನೆಸೆಸಿಟಿ ಇದೆ ಅದರ ಆಧಾರದ ಮೇಲೆ ಅಲೋಕೇಟ್ ಮಾಡೋಣ. ಸೊ ಹಾಗೆ ಸಿಚುವೇಶನ್ಗಳನ್ನು ಕನ್ಸಿಡರ್ ಮಾಡಿ ನೀವು ಅಲೋಕೇಶನ್ ಮಾಡಬೇಕಾಗತ್ತೆ. ಡಿಪೆಂಡ್ಸ್ ಆನ್ ಸ್ಕ್ಯಾರ್ಸಿಟಿ, ಹೌದು. ಆದರೆ ಎಲ್ಲ ಫೀಲ್ಡಲ್ಲೂ ಸ್ಕ್ಯಾರ್ಸಿಟಿ ಇರೋದು ಅಂತ ಹೇಳಿದ್ವಲ್ವಾ? ಎಲ್ಲ ಕಡೆನೂ ಸ್ಕ್ಯಾರ್ಸಿಟಿ ಪ್ರಾಬ್ಲಮ್ ಇರೋದೆ. ಲಾಂಗ್ ಟರ್ಮಲ್ಲಿ ಪ್ರೊಡಕ್ಟಿವ್ ಆಗಬೇಕು, ಕರೆಕ್ಟ್. ಪಬ್ಲಿಕ್ ಪಾಲಿಸಿಗೆ ಹೋದ್ಮೇಲೆ ಡಿಫಿಕಲ್ಟ್ ಚಾಯ್ಸ್ ಇದ್ದೇ ಇರುತ್ತೆ, ಆದರೆ ಚೂಸ್ ಮಾಡಲೇಬೇಕು. ಚಾಯ್ಸ್ ಈಸ್ ನೆಸಸರಿ, ಮೊದಲೇ ಹೇಳಿದಾಗೆ. ಅದಕ್ಕೋಸ್ಕರನೇ ನೀವು ಕೇಳಿರಬಹುದು, ರೇಷನಿಂಗ್ ಅಥವಾ ರ್ಯಾಷನಿಂಗ್ ಅಂತ ಕರೀತಾರೆ. ರೇಷನ್ ಸಿಸ್ಟಮ್, ರೇಷನಿಂಗ್ ಅಂತಲೂ ಹೇಳ್ತಾರೆ. ಅಂದರೆ
ರಿಸೋರ್ಸನ್ನು ಎಲ್ರಿಗೂ ಕೊಡಬೇಕಾದ್ರೆ ಸಿಚುವೇಶನ್ ನೋಡ್ಕೊಳ್ಳೋದು. ಈಗ ರೇಷನ್ನಲ್ಲಿ ಏನು ಮಾಡ್ತಾರೆ ಹೇಳಿ, ಡಿಸ್ಟ್ರಿಬ್ಯೂಷನ್. ಅ ಮೆಥಡ್, ರೇಷನಿಂಗ್ ಅಂತಂದರೆ ಅ ಮೆಥಡ್ ಆಫ್ ಡಿಸ್ಟ್ರಿಬ್ಯೂಟಿಂಗ್ ಸ್ಕ್ಯಾರ್ಸ್ ರಿಸೋರ್ಸಸ್, ಸ್ಕ್ಯಾರ್ಸ್ ರಿಸೋರ್ಸಸ್ according to certain rules or priorities. Rationing means method of distributing scarce resources according to ಇದೆ ಇಲ್ಲಿ, according to certain rules or priority. ಕೆಲವೊಂದು ಸಾರಿ ಇಂಥ ಯೋಜನೆಗೆ ಅಂತಲೇ ಹಣ ಬಂದಿರುತ್ತೆ, ಅದನ್ನು ಬೇರೆದ ಅಲೋಕೇಟ್ ಮಾಡ್ಲಿಕ್ಕೆ ಆಗಲ್ಲ ನಿಮ್ಮ ಹತ್ರ. ಆವಾಗ ಆ ರೂಲ್ಸ್ ಪ್ರಕಾರ ಹೋಗಬೇಕಾಗುತ್ತೆ, ಅಕಾರ್ಡಿಂಗ್ ಟು ಸರ್ಟೆನ್ ರೂಲ್ಸ್. ಕೆಲವೊಂದು ಸಾರಿ ನಿಮ್ಮ ಹತ್ರನೇ ಹಣ ಇರುತ್ತೆ, ನೀವು ಅಲೋಕೇಟ್ ಮಾಡಬಹುದು. ನಿಮ್ಮ ಪ್ರಯಾರಿಟಿ ಏನು ಆವಾಗ, ಅದು ಇಂಪಾರ್ಟೆಂಟ್. ಸೊ ಆ ಥರ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ನಾವೇನಂತ ಕರಿತೇವೆ, ರ್ಯಾಷನಿಂಗ್ ಅಂತ ಕರಿತೇವೆ. ಹಾಗಾಗಿ ನಮ್ಮ ಗುರಿ ಏನು, ಒಬ್ಬ ಅಧಿಕಾರಿ ಆಗಿರಬಹುದು, ಯಾವುದೇ ಒಂದು ಒಳ್ಳೆಯ ಹುದ್ದೆಯಲ್ಲಿರೋರಾಗಿರ್ಬೋದು, ನಮ್ಮ ಗುರಿ ಏನು, ಫೇರ್ ಆ್ಯಂಡ್ ಆರ್ಡರ್ಲಿ ಡಿಸ್ಟ್ರಿಬ್ಯೂಷನ್. ನ್ಯಾಯಯುತವಾಗಿ ಸರಿಯಾದ ರೀತಿಯಲ್ಲಿ ಎಲ್ರಿಗೂ ಅವಕಾಶಗಳು ಸಿಗಬೇಕು, ಸಂಪನ್ಮೂಲಗಳು ದೊರೆಯಬೇಕು, ಅದು ನಮ್ಮ ಗುರಿ. ಸೊ ರ್ಯಾಷನಿಂಗ್ ಅನ್ನುವಂಥ ಕಾನ್ಸೆಪ್ಟ್ ಗೊತ್ತಾಯ್ತಾ? ಡಿಸ್ಟ್ರಿಬ್ಯೂಷನ್ ಮಾಡೋದು ರೂಲ್ಸ್ ಪ್ರಕಾರ ಅಥವಾ ನಮ್ಮ ಪ್ರಯಾರಿಟಿ ಪ್ರಕಾರ. ನೆಕ್ಸ್ಟ್, ಎಫಿಷಿಯನ್ಸಿ ಇದೆ ಅಂದ ಮಾತ್ರಕ್ಕೆ ಅಲ್ಲಿ ಇಕ್ವಾಲಿಟಿ ಇದೆ ಅಂತಾನ? ಹೇಳಿ ನೋಡೋಣ. ಆರ್ ಎಫಿಷಿಯನ್ಸಿ, ನೋಡಿ ಇಂಟರ್ಲಿಂಕ್ ಮಾಡೋದು ಇಂಪಾರ್ಟೆಂಟ್ ಅಂತ ಹೇಳ್ತೇನೆ ನಾನು. ಇಲ್ಲಿ ಇಕಾನಮಿ ಪಾಲಿಟಿಗೆ ಕನೆಕ್ಟ್ ಆಗ್ತಾ ಇದೆ. ಎಫಿಷಿಯನ್ಸಿ ಇದೆ ಅಂದ ಮಾತ್ರಕ್ಕೆ ಅಲ್ಲಿ ಇಕ್ವಾಲಿಟಿ ಇದ್ದಾಗ, ಎಫಿಷಿಯನ್ಸಿ, ನೀವು ಎಫಿಷಿಯನ್ಸಿಗೆ ಏನನ್ನು ಕನ್ಸಿಡರ್ ಮಾಡಬಹುದು, ಪ್ರೈವೇಟ್ ಕಂಪನಿಗಳನ್ನು ಕನ್ಸಿಡರ್ ಮಾಡಬಹುದು. ಅವರಿಗೆ ಎಫಿಷಿಯನ್ಸಿ ಇಂಪಾರ್ಟೆಂಟ್, ಅವರು ಎಲ್ಲರನ್ನ ಈಕ್ವಲ್ ಆಗಿ ಪರಿಗಣಿಸ್ತಾರೆ ಅಂತ ಅಲ್ಲ. ಒಂದೇ ರೀತಿ ಕೆಲಸ ಮಾಡೋರನ್ನು ಸಹ ಅವರು ಬೇರೆ ಬೇರೆ ರೀತಿ ಸಂಬಳ ಕೊಡಬಹುದು, ಅಲ್ಲಿ ಈಕ್ವಾಲಿಟಿ ಇರುತ್ತೆ ಅಂತಲ್ಲ. ಈಕ್ವಾಲಿಟಿ ಮುಖ್ಯವಾಗಿ ಪಬ್ಲಿಕ್ ಸೆಕ್ಟರಿನ ಡ್ಯೂಟಿ, ಅದು ಆ್ಯಕ್ಚುಲಿ ಈಕ್ವಾಲಿಟಿಯನ್ನು ನೋಡ್ಕೊಳ್ಳೋದು ಪಬ್ಲಿಕ್ ಸೆಕ್ಟರ್ನ ಕೆಲಸ. ಯಾಕಂದರೆ ಪ್ರೈವೇಟ್ ಸೆಕ್ಟರಲ್ಲಿ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕೋದಿಲ್ಲ. ಹಾಗಂತ ಪ್ರೈವೇಟ್ ಸೆಕ್ಟರ್ನಲ್ಲೂ ಈಕ್ವಾಲಿಟಿ ಬರಲಿ ಅಥವಾ ಅಲ್ಲೂ ರೂಲ್ಸನ್ನು ಅವ್ರು ಫಾಲೋ ಮಾಡಲಿ ಅಂತ ಹೇಳಿಬಿಟ್ರೆ ಅವರು ಇಂಡಸ್ಟ್ರಿ ಸ್ಟಾರ್ಟೇ ಮಾಡೋದಿಲ್ಲ. ಎಲ್ಲಿ ರೂಲ್ಸ್ ಈಸಿಯಾಗಿರುತ್ತೋ ಆ ದೇಶಕ್ಕೆ ಹೋಗ್ತಾರೆ. ಇವಾಗ ಸರ್ಕಾರಕ್ಕೆ ಲಾಸ್ ಆಗುತ್ತೆ. ಸರ್ಕಾರಕ್ಕೆ ಲಾಸ್ ಆದರೆ ಆಮೇಲೆ ಸರ್ಕಾರದಿಂದ ಯೋಜನೆಗಳನ್ನು ಯಾರು ಪಡ್ಕೊಳ್ತಾ ಇದ್ರು ಅವರಿಗೂ ಲಾಸ್ ಆಗುತ್ತೆ. ಸೊ ಪ್ರೈವೇಟ್ ಸೆಕ್ಟರಿನ ರೂಲ್ಸ್ಗಳನ್ನು ತುಂಬ ಚೇಂಜ್ ಮಾಡಲಿಕ್ಕೆ ಸರ್ಕಾರ ಹೋಗೋದಿಲ್ಲ. ಅಲ್ಲಿ ಇಂಥ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ತರಲಿಕ್ಕೆ ಸರ್ಕಾರ ಮುಂದಾಗೋದಿಲ್ಲ. ಆದರೂ ರೂಲ್ಸ್ಗಳನ್ನು ತರ್ತಾ ಇರ್ತಾರೆ, ಆದರೆ ಅಫಿಷಿಯಲ್ ಆಗಿ ತಂದರೂ ಸಹ ಬ್ಯಾಕ್ಗ್ರೌಂಡಲ್ಲಿ ಪ್ರೈವೇಟ್ ಸೆಕ್ಟರನ್ನು ಮುಟ್ಲಿಕ್ಕೆ ಹೋಗೋದಿಲ್ಲ ಸರ್ಕಾರ. ಆದರೆ ಪಬ್ಲಿಕ್ ಸೆಕ್ಟರ್ನ ಕೆಲಸ ಆಗಬೇಕಿತ್ತು. ಈಕ್ವಾಲಿಟಿ, ಜಸ್ಟಿಸು, ಲಿಬರ್ಟಿ ಎಲ್ಲ ನೋಡ್ಕೊಳ್ಳೋದು, ಅದು ಎಲ್ಲ ಸಂದರ್ಭದಲ್ಲೂ ನಮಗೆ ಕಾಣಿಸ್ತಾ ಇಲ್ಲ ಅಲ್ವಾ? ಗೌರ್ಮೆಂಟಲ್ಲೂ ಸಹ ಡಿಸ್ಕ್ರಿಮಿನೇಷನ್ ಇರುತ್ತೆ, ಅಥವಾ ಗೌರ್ಮೆಂಟ್ ಸೆಕ್ಟರಲ್ಲೂ ಸಹ ಇನ್ಫ್ಲೂಯೆನ್ಸ್ ಮ್ಯಾಟ್ರ್ ಆಗುತ್ತೆ, ಅಲ್ಲೂ ಕರಪ್ಷನ್ ಇರುತ್ತೆ. ಆವಾಗ ಈಕ್ವಾಲಿಟಿ ಅನ್ನುವಂಥ ವ್ಯಾಲ್ಯೂಗೆ ಅಲ್ಲಿ ಮೀನಿಂಗ್ ಇರೋದಿಲ್ಲ, ಅರ್ಥನೇ ಇರೋದಿಲ್ಲ. ಎರಡನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವವರು, ಎಫಿಷಿಯನ್ಸಿ ಮತ್ತು ಈಕ್ವಾಲಿಟಿ ಎರಡನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುವಂತಹ ಬ್ಯೂರೋಕ್ರಾಟ್ಸ್ಗಳು ಇವತ್ತು ನಮ್ಗೆ ಬೇಕು. ಅಂಥ ಬ್ಯೂರೋಕ್ರಾಟ್ಸ್ಗಳು ನೀವೆಲ್ಲ ಆಗಬೇಕು. ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಇಂಪಾರ್ಟೆಂಟ್. ಎಫಿಷಿಯನ್ಸಿ, ಈಕ್ವಾಲಿಟಿ, ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಇರಬಹುದು. ಸೊ ಎರಡು ಗೊತ್ತಾಗಿರ್ಬೋದು, ಎರಡು ಒಂದೇ ಅಲ್ಲ, ಮತ್ತು ಬ್ಯಾಲೆನ್ಸ್ ಮಾಡೋದು ಇಂಪಾರ್ಟೆಂಟು ಅಷ್ಟೇ ಅಲ್ಲಿ ಮೇನ್ ಆಗಿ ಇರುವಂಥ ಕಾನ್ಸೆಪ್ಟು. ಮತ್ತು ಪೊಲಿಟಿಯಲ್ಲಿ ನಾವು ಮತ್ತೆ ನೋಡೋಣ ಬೇಕಿದ್ರೆ ಬೇರೆ ಬೇರೆ ಎಕ್ಸಾಂಪಲ್ನ. ಆದರೆ ಕನೆಕ್ಷನ್ ನೋಡ್ಕೊಳ್ಳಿ. ಎಕಾನಮಿ ಅಂತಂದರೆ ಅಲ್ಲೇ ರಿಸ್ಟ್ರಿಕ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ, ಇದು ಪಾಲಿಟಿಗೆ ಹೇಗೆ ಕನೆಕ್ಟ್ ಆಗುತ್ತೆ ಗೊತ್ತಿರಬೇಕು. ಇಲ್ಲಿ ತನಕ ಹೇಳಿರೋದಲ್ಲ, ಅರ್ಥ ಆಯ್ತಾ ಏನೇನು ಬಂದಿದೆ ಇಲ್ಲಿ ತನಕ ಅಂತ? ಎಫಿಷಿಯಂಟ್ ಅಂದರೆ ಏನು, ಪ್ರೊಡಕ್ಟಿವ್ ಎಫಿಷಿಯನ್ಸಿ, ಅಲೋಕೇಟಿವ್ ಎಫಿಷಿಯನ್ಸಿ,
ಎಸ್. ಎಸ್. ಮತ್ತು ಮುಂದೆ ಕಂಟಿನ್ಯೂ ಮಾಡೋದಾ? ಅಥವಾ ನಿಮ್ಗೆ ಯಾರಿಗಾದರೂ ಇಲ್ಲ ಸಾಕು ಇವತ್ತು ಅನಿಸಿದ್ರೆ ಸ್ಟಾಪ್ ಮಾಡ್ತೇನೆ? ಓಕೆ, ಸಾಕು ಅನಿಸಿದ್ರೆ ಸಾಕು. ರಿವಿಷನ್ ಮಾಡಿ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಮುಂದೆಲ್ಲ ಇಷ್ಟೇ ಟೈಮ್ ಇರೋದಿಲ್ಲ, ಸ್ವಲ್ಪ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಸಾಧ್ಯವಾದಾಗ ಜಾಸ್ತಿ ಹೊತ್ತು ಇರುತ್ತೆ ಕ್ಲಾಸ್. ನಾನು ಎಕ್ಸ್ಟ್ರಾ ಮಾಡಬೇಕಿತ್ತು, ಆದರೆ ಪರವಾಗಿಲ್ಲ. ಒಂದೇ ಸಾರಿ ಎಲ್ಲ ಮಾಡಿದ್ರು ಅದು ನಿಮಗೆ ಆಮೇಲೆ ಸ್ಟ್ರೆಸ್ ಆಗಬಾರ್ದು. ನಿಧಾನವಾಗಿ ಟೈಮಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ ಮುಂದೆ. ನಿಮ್ಮ ಹತ್ರ ಸಾಧ್ಯ ಆದಾಗ ಜಾಯ್ನ್ ಆಗಿ, ಆಮೇಲೆ ಬೇಕಿದ್ರೆ ಯೂಟ್ಯೂಬಲ್ಲಿ ನೋಡ್ಬೋದು. ಯೂಟ್ಯೂಬಲ್ಲಿ ಯಾರು ನೋಡ್ತಾ ಇದ್ದೀರಿ ಅವರು ನೋಟ್ಸ್ ಮಾಡ್ಕೊಳ್ಳಿ ಕರೆಕ್ಟು. ನಾನೇನು ಬರೆದಿನೋ ಅದನ್ನು ರಫ್ ಆಗಾದರೂ ಬರೆದಿಟ್ಕೊಳ್ಳಿ. ಆಮೇಲೆ ನಿಮಗೆ ಹೆಚ್ಚು ಉಪಯೋಗ ಆಗುತ್ತೆ. ಓಕೆನಾ? ಎಸ್. ಈಗ ನಾನು ಹೇಳಿದ್ದೀನಲ್ವಾ, ಈ ಎಲ್ಲ ನೋಟ್ಸು ರಫ್ ಆಗಿದ್ರೆ ಸಾಕು. ರಫ್ ಅಂತಂದರೆ ಈಗ ನಿಮ್ಗೆ ಅರ್ಥ ಆಗಬೇಕು ಅಷ್ಟೇ. ಅದು ನೀವು ಯಾಕೆ ಬರ್ಕೊಂಡ್ರಿ ಆವಾಗ ಕ್ಲಾಸ್ ನೋಡಬೇಕಾದ್ರೆ ಅಂತ ನಿಮ್ಗೆ ಅರ್ಥ ಆದರೆ ಸಾಕು. ಸ್ಟ್ಯಾಂಡರ್ಡ್ ಬುಕ್ ನೀವು ಸ್ಟಾರ್ಟ್ ಮಾಡಬಹುದು. ಮೊದಲು NCERT ಮುಗಿಸಿದ್ರೆ ಅನ್ನೋದು ನನ್ನ ಪ್ರಶ್ನೆ. NCERT ಮುಗಿದಿದ್ರೆ ಸ್ಟ್ಯಾಂಡರ್ಡ್ ಬುಕ್ ಯಾವ್ದು ಬೇಕಾದರೂ ಸ್ಟಾರ್ಟ್ ಮಾಡಬಹುದು. ಆದರೆ ಅಲ್ಲಿ ಕಾನ್ಸೆಪ್ಟ್ಗಳು ಬೇರೆ ರೀತಿ ಇರುತ್ತೆ. ಅಲ್ಲಿ ಮೈಕ್ರೋ ಎಕನಾಮಿ, ಮ್ಯಾಕ್ರೋ ಎಕನಾಮಿ ನೀವು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಯಾರಿಗೂ ರೆಸ್ಟ್ರಿಕ್ಷನ್ ಇಲ್ಲ. ನಿತಿನ್ ಸಿಂಘಾನಿಯಾ ಇದೆ, ಮತ್ತು ಅದಾದಮೇಲೆ ರಮೇಶ್ ಸಿಂಗ್ ಅಂತ ಬೇರೆ ಇದೆ. ಓದ್ಬಹುದು ನೀವು. ಕಾನ್ಸೆಪ್ಟನ್ನು ನಾನು ಇಲ್ಲಿ ಆದಷ್ಟು ಹೇಳ್ತಾ ಹೋಗ್ತೇನೆ. ನೀವು ಸ್ಟಾರ್ಟ್ ಮಾಡಬಹುದು. ಯಾವ ಕಾನ್ಸೆಪ್ಟ್ ಆಗಿದೆ ಅದರ ಮೇಲೆ. ಇಂಥದೇ ಬುಕ್ಕು ಪರ್ಫೆಕ್ಟ್ ಅಂತ ಇಲ್ಲ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್. ಎಸ್. ಓಕೆ, ಹಾಗಿದ್ರೆ ಬೇರೆ ಏನಾದರೂ ಡೌಟ್ ಇದ್ದರೆ ಹೇಳ್ಬಹುದು, ಕೇಳಬಹುದು. ಮತ್ತು ಆವಾಗಲೇ ಹೇಳಿದಾಗೆ ಮೇನಾಗಿ NCERT ನೋಟ್ಸ್ ಮಾಡಿದ್ದೀವಿ. ಹಾಗೆ ಈ ನೋಟ್ಸ್ ಮಾಡ್ಕೋಬೇಕು. ಈ ನೋಟ್ಸ್ಗಳು ನಾನು ಹೇಳ್ತೇನೆ, ಇದೆಲ್ಲ ರಫಲ್ಲಿ ಇದ್ದರೆ ಸಾಕು ಸದ್ಯಕ್ಕೆ. ಈ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ಆಗುತ್ತೆ ಅಂತಂದರೆ ಸಾಕು. ಮುಖ್ಯವಾಗಿ ಇಕನಾಮಿ ಅಂತ ಮುಂದೆ ಬೇರೆದು ಬರುತ್ತೆ. ಇಕನಾಮಿಯಲ್ಲಿ ತುಂಬ ಬೇರೆ ಬೇರೆದು ಬರ್ತಾ ಹೋಗುತ್ತೆ. ನಾವು ಮನಿ ಅಥವಾ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲೆಲ್ಲ ಇಂಪಾರ್ಟೆಂಟ್. ಅಲ್ಲಿ ಬಹಳ ನೋಟ್ಸನ್ನು ಮಾಡ್ಕೋಬೇಕು. ಈಗಲೇ ಇದೆಲ್ಲ ಜಾಸ್ತಿ ನೀವು ಒರಿಜಿನಲ್ ನೋಟ್ಸಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಲಾಸ್ಟಲ್ಲಿ ಇಷ್ಟೆಲ್ಲ ಓದಬೇಕಂತ ಅನಿಸ್ಬಿಡುತ್ತೆ ನಿಮಗೆ ಆಮೇಲೆ. ಈಗ ರಫಲ್ಲಿ ಇದ್ದರೆ ಸಾಕು. ಆವಾಗ ಅರ್ಥ ಆಗದೆ ಇರೋದನ್ನು ಕೇಳ್ಬೋದಾ? ಯಾವುದು ದೀಪ್ತಿಯವರೆಗೆ ಗೊತ್ತಾಗಿಲ್ಲ? ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟು PYQ ಇರುತ್ತೆ ಕೆಲವೊಂದು. PYQ ಬೇಸಿಸ್ ಮೇಲೆ ನಾವು ಕೆಲವೊಂದನ್ನು ಡಿಸ್ಕಸ್ ಮಾಡ್ತೇವೆ. ಆ ಪಾಯಿಂಟನ್ನು ಮಾತ್ರ ಮುಂದೆ ಬರ್ಕೊಳ್ತಾ ಹೋಗಿ ನಾನು ಹೇಳ್ತೇನೆ. ಇಲ್ಲೆಲ್ಲ ಕಾನ್ಸೆಪ್ಟ್ ಅರ್ಥ ಆಗಬೇಕು. ಮತ್ತು ಮಿಡ್ಲ್ ನಾನು ಕ್ವಶನ್ ಬರ್ದಿದ್ದೀನಲ್ವಾ, ಅದ್ರ ಮೇಲೆ ಫೋಕಸ್ ಮಾಡಿ. ನಿಮ್ಮ ಎಕ್ಸ್ಪ್ಲನೇಷನ್ಗಿಂತ ಕ್ವಶನ್ನ ನೀವು ಬೇರೆ ಬೇರೆ ರೀತಿಯಲ್ಲಿ ಅನಲೈಸ್ ಮಾಡಲಿಕ್ಕಾಗತ್ತಾ ನೋಡಿ. ನಿತಿನ್ ಸಿಂಘಾನಿಯಾ ಅವರ ಬುಕ್ ಇದೆಯಾ? ಕ್ಲಾಸ್ ಮೇಲೆ ಡಿಪೆಂಡ್ ಸ್ಟ್ಯಾಂಡರ್ಡ್ ಬುಕ್ ಓದಬೇಕಾ ಅಂತ. ಕ್ಲಾಸ್ ಮೇಲೆ ಡಿಪೆಂಡು ಮಾಡಬಹುದು, ನೀವು ಸ್ಟಾರ್ಟ್ ಮಾಡಬಹುದು ನಿತಿನ್ ಸಿಂಘಾನಿಯಾ ಅವರ ಬುಕ್ಕನ್ನು. ಅಲ್ಲಿ ಕೆಲವೊಂದು ಎಕ್ಸ್ಟ್ರಾ ಡೀಟೇಲ್ಸ್ ತುಂಬ ಇದೆ. ಅದರಲ್ಲಿ ಒಂದು ಒಳ್ಳೆಯದು ಏನಂತಂದರೆ, ಪ್ರತಿ ಚಾಪ್ಟರ್ ಆದಮೇಲೆ ಅವರು PYQ ಕೊಟ್ಟಿದ್ದಾರೆ, ಅದು ಒಳ್ಳೆಯದಿದೆ ನಿತಿನ್ ಸಿಂಘಾನಿಯಾ ಅವರ ಬುಕ್ಕಲ್ಲಿ. ಕೆಲವೊಂದು ಡೆಫಿನೇಷನ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ನೀವು ಎಲ್ಲ ಇನ್ಫಾರ್ಮೇಷನ್ ಥರಲ್ಲೂ ಕೊಟ್ಟಿದ್ದಾರೆ. ಒಂದು ಫ್ಲೋ ಅಲ್ಲಿ ನಿಮಗೆ ಸಿಗೋದು ಬಹಳ ಕಷ್ಟ ಅದರಲ್ಲಿ. ಟೆಕ್ಸ್ಟ್ ಬುಕ್ ಅಲ್ವಾ, ಟೆಕ್ಸ್ಟ್ ಬುಕ್ ಹಾಗೇ ಇರುತ್ತೆ ಸುಮಾರು. ಮೈಕ್ರೋ ಎಕನಾಮಿ ಮೊದಲು ಇದೆಯಲ್ವಾ, ಅದನ್ನು ಸ್ಟಾರ್ಟ್ ಮಾಡ್ಬೋದು ನೀವು ಓದಲಿಕ್ಕೆ. ಸ್ಟ್ಯಾಂಡರ್ಡ್ ಬುಕ್ನ ಈಗ ನೀವು ಮಾಡ್ತಿರೋ ಕಾನ್ಸೆಪ್ಟ್ ಓದಿದಾಗ ಅರ್ಥ ಆಗದೆ ಇರೋದನ್ನು ಕೇಳ್ಬೋದು. ಹೌದು, ಕಾನ್ಸೆಪ್ಟ್ ಆದಮೇಲೆ ಅದು ಬುಕ್ಕನ್ನು ಓದಿ ಅಲ್ಲೇನಾದರೂ ಗೊತ್ತಾಗದೇ ಇದ್ದರೆ ಕೇಳ್ಬೋದು ನೀವು. ಆದರೆ ಈಗಲೇ ಆ ಬುಕ್ಗಳು ಹೇಗಿದೆ ಅಂತಂದರೆ ಸ್ವಲ್ಪ ಫಸ್ಟಿಗೆ ಕಷ್ಟ ಆಗ್ಬೋದು. ಒಂದೊಂದೇ ಪೇಜ್, ಒಂದೆರಡೆರಡು ಪೇಜ್ ನಿಧಾನವಾಗಿ ಓದ್ತಾ ಹೋಗಿ. ಮತ್ತು ನಿಮ್ಮ ನೋಟ್ಸ್ ಮೇಲೆ ನೀವು ಡಿಪೆಂಡ್ ಆಗಬೇಕು. ಬುಕ್ ಅನ್ನೋಕ್ಕಿಂತ ನಿಮ್ಮ ಬರೆದಿರೋದು ಇದೆಯಲ್ವಾ, ಅದ್ರ ಮೇಲೆ ನೀವು ಡಿಪೆಂಡ್ ಆಗಿರಬೇಕು. ರಫ್ ಇದೆ ಅಂತಂದರೆ ಇವತ್ತು ಬರ್ಕೊಂಡು ಇಲ್ಲೆಲ್ಲ ಎಸಿಬೇಡಿ. ಆಮೇಲೆ
ಅದನ್ನ ಹಾಗೆ ಇಟ್ಕೊಳ್ಳಿ, ರಫ್ ಆಗಿ ಬರ್ಕೊಳ್ಳಿ ಅಂತ ಹೇಳಿದ್ದು ಯಾಕೆ ಅಂತಂದರೆ, ನೀಟಾಗಿ ಪ್ರತಿಯೊಂದು ಅಕ್ಷರನೂ ಸುಂದರವಾಗಿ ಬರಿಬೇಕು ಅಂತ ಅಲ್ಲ. ನಿಮ್ಗೆ ಅರ್ಥ ಆಗೋ ಥರ ಇದ್ದರೆ ಸಾಕು ಅಷ್ಟೇ. ಎಸ್, ಥ್ಯಾಂಕ್ ಯು ಎವ್ರಿವನ್, ಥ್ಯಾಂಕ್ ಯು ಸೋ ಮಚ್. ನೋಟ್ಸ್ನಲ್ಲಿ ಬರಿಬೇಕಿರೋದು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ನಾವು ರಫ್ ನೋಟ್ಸಲ್ಲಿ ಬರ್ತಿದ್ದೀವಿ. ಎಸ್, ಈಗ ಸದ್ಯಕ್ಕೆ ಸಾಕು. ಈಗ ರಫ್ ನೋಟ್ಸಲ್ಲಿ ಬರೀರಿ. ಮೇನ್ಸ್ ಪ್ರಿಲಿಮ್ಸ್ ಮತ್ತೆ ಬರುತ್ತೆ ಮುಂದೆ, ಅವಾಗ ಹೇಳ್ತಾನೆ. ಈ ಬೇಸಿಕ್ ಆವಾಗ ಗೊತ್ತಿಲ್ಲದೆ ಇದ್ದರೆ ಮುಂದೆ ನೋಟ್ಸ್ ಬರಲಿಕ್ಕೂ ಕಷ್ಟ ಆಗುತ್ತೆ. ಬೇಸಿಕ್ಕಾಗಿ ಇದನ್ನು ರಫ್ ನೋಟ್ಸಲ್ಲಿ ಬರೀರಿ. ಮೇನ್ಸ್ ಪ್ರಿಲಿಮ್ಸ್ ಇಂಪಾರ್ಟೆಂಟ್ ಟಾಪಿಕ್ ಬಂದಾಗ ಸಪ್ರೇಟಾಗಿ ಹೇಳ್ತೇನೆ. ಓಕೆನಾ? ಸಿಲೆಬಸ್ಸನ್ನು ನಾವಿನ್ನೂ ಎಂಟರ್ ಆಗಿಲ್ಲ, ನಾವು ಇನ್ನೂ ಕಾಲಿಡ್ತಾ ಇದ್ದೇವೆ. ಎಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಎವ್ರಿವನ್.